ನೀರಿನಲ್ಲಿ ಸಾಗಿದರೆ ದೋಣಿ ನೀರಿನಲ್ಲಿ ಸಾಗಿದರೆ ದೋಣಿ ದಡ ಸೇರುವುದು ಹಾರಿದರೆ ಪುಷ್ಪಕವೂ ಗುರಿಯ ತಲಪುವುದು ಸಾರಬಿಗ ಜೀವನದಿ ನೆಮ್ಮದಿಯು ದೊರೆಯುವುದು ಸಾರಬಿಗ ಜೀವನದಿ ನೆಮ್ಮದಿಯು ದೊರೆಯುವುದು ನೇರ ನಡೆನುಡಿಗಳಲ್ಲಿ ನೆಮ್ಮದಿಯೋ ದೊರೆಯುವುದು ಪುಟ್ಟ ಕಂದ ದೇವರೆಂದರೆ ಯಾರು ಅವನ ಮನೆಯಲ್ಲಿಹುದು ಭುವನವೆಲ್ಲವ ಹುಡುಕಿದರು ಕಾಣನವನು ಬೆವರಿನಲಿ ಮಾತಿನಲಿ ಜೀವನದ ರೀತಿಯಲಿ ಶಿವನೊಲಿದು ನೆಲಸಿಗನು ಪುಟ್ಟ ಕಂದ ಎಲ್ರಿಗೂ ನಮಸ್ಕಾರ. ಇವತ್ತು ಯಾರೋ ಬರೆದು ಕಳಿಸಿದ್ರು, ಅದಕ್ಕೆ ಹಾಡಿದೆ. ಚೆನ್ನಾಗಿ ಬರೆದಿದ್ದಾರೆ. 1000 ಪದ್ಯ ಹಾಗೆ ಬರೆದಿದ್ದಾರಂತೆ. ಪುಟ್ಟ ಕಂದ ಅಂತಲೇ ಕಡೆಗೆ ಒಂದು ಅಂಕಿತ ನಮ್ಮ ಅದು. ಆ ಪುಸ್ತಕನೂ ಪಬ್ಲಿಷ್ ಆಗಿದೆಯಂತೆ. ಬೇಕಾದ್ರೆ ತೊಗೊಳ್ಳಿ ಅಂತ ನನಗೆ ಫೋನ್ ಮಾಡಿದರು, 2 ಪದ್ಯ ಕಳಿಸಿ. ಅವರು ಪಾಪ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಗಣಪತಿ ಭಟ್ ಅಂತ ಹೇಳಿಬಿಟ್ಟು ಅವ್ರು ಹಾಸನದಲ್ಲಿದ್ದರು, ಇವಾಗ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ, ಪ್ರೊಫೆಸರ್ ಅವರು. ಚೆನ್ನಾಗಿ ಬರೆದಿದ್ದಾರೆ. ಇಷ್ಟ ಆಯಿತು ನನಗೆ ಇವತ್ತು. ದೇವರನ್ನ ಕಾಣೋದಕ್ಕೆ ಎಷ್ಟು ಕಷ್ಟ ಇದೆ, ಖಂಡಿತ ಕಷ್ಟ ಇದೆ. ಅಥವಾ ಕಂಡ್ರೂ ಎಷ್ಟು ಹೊತ್ತು ನೋಡ್ಬೋದು, ಎಷ್ಟು ಹೊತ್ತು ಸಿಕ್ಬೋದು, ಅಥವಾ ಸಿಕ್ಕಿದ್ದರಿಂದ ಯಾರಿಗಾರು ತೋರ್ಸೋಕ್ಕಾಗತ್ತಾ ನಮ್ಮ ಕೈಯಲ್ಲಿ? ಖಂಡಿತ ಇಲ್ಲ. ಅದು ಅವರವ್ರಿಗೆ ಅನುಭವ ವೇದ್ಯ ಆಗತ್ತಷ್ಟೇನೆ. ಅಂತಹ ಶ್ರೇಷ್ಠನಾದಂತಹ ಕೃಷ್ಣನನ್ನು ಇವತ್ತು ಸಭೆಗೆ ಕರ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ತನಕ ಪದ್ಯ ಬರೋದೋ ಇಲ್ಲೋ ಗೊತ್ತಿಲ್ಲ. ಬರುತ್ತೆ 90% ಅಂದ್ಕೊಂಡಿದ್ದೀನಿ. ಮಹಾಭಾರತ ಅಂದರೆ ಅನೇಕ ವಿಚಾರಗಳ ಸಂಗ್ರಹ ಇದೆ ಅಲ್ಲಿ. ಹಿಂದೆ ನಡೆದ ಇತಿವೃತ್ತವಾದ್ದರಿಂದ ಇದನ್ನು ಇತಿಹಾಸ ಅಂತ ಹೇಳ್ತಾರೆ. ನವರಸ ಭರಿತವಾಗಿ ಇರುವುದರಿಂದ ಮಹಾಕಾವ್ಯ ಅನ್ನಿಸ್ಕೊಂಡಿದೆ. ವೇದಾರ್ಥ ಪ್ರತಿಪಾದಕವಾದ್ದರಿಂದ ಇದು ಸ್ಮೃತಿ ಅಂತ ಹೇಳ್ತಾರೆ. ಅನೇಕಾನೇಕ ಧರ್ಮಗಳ ಪ್ರತಿಪಾದಕವಾದ್ದರಿಂದ ಇದು ಧರ್ಮಶಾಸ್ತ್ರವೂ ಹೌದು. ವ್ಯಾವಹಾರಿಕ ವಿಷಯ ಹೇಳಿರುವುದರಿಂದ ಅರ್ಥಶಾಸ್ತ್ರ, ಜೊತೆಗೆ ಮೋಕ್ಷ ಧರ್ಮವನ್ನು ಪ್ರತಿಪಾದಿಸ್ತಾ ಇರೋದರಿಂದ ಮೋಕ್ಷಶಾಸ್ತ್ರ. ಇಷ್ಟು ಮಹಾಭಾರತಕ್ಕೆ ಹೆಸರನ್ನು ಕೊಡ್ತಾ ಹೋಗ್ತಾರೆ. ಅಂತಹ ಶ್ರೇಷ್ಠವಾದಂತಹ ಮಹಾಭಾರತದಲ್ಲಿ ಅನೇಕ ರೂಪಕಗಳನ್ನು ನಮ್ಮ ನಾರಾಯಣಪ್ಪ ಕುಮಾರವ್ಯಾಸ ತರ್ತಾನೆ. ಮಾನನಾಡುವುದ ರೂಪಕಗಳನ್ನೆಲ್ಲ ಆತ ಅನೇಕ ರೀತಿಯಲ್ಲಿ ತರ್ತಾ ಹೋಗ್ತಾನೆ. ಮಾತನಾಡೋದೆಲ್ಲ ರೂಪಕ ಅವನಿಗೆ ಎಷ್ಟೊಂದು ಒಳಗೆ ಬರ್ತಾ ಇರುತ್ತೆ. ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ಅಂತ ಒಂದು ರೂಪಕ ಕೊಡ್ತಾನೆ. ಎಲ್ಲರೂ ನೋಡೋದು ಆನಂದ ಅಲ್ವಾ? ಸಂಸಾರದ ಫಲ ಅನ್ನೋದು ಯಾವ ಮರದಲ್ಲಿ ಸಿಕ್ಕತ್ತೆ? ಬಂಧುಗಳ ದರ್ಶನದಲ್ಲಿ ಸಿಕ್ಕತ್ತೆ ಅಂತಾನೆ. ಬೆಳದಿಂಗಳಲ್ಲಿ ಮೈ ಬೆವರುವುದುಂಟೆ ಅಂತ ಪ್ರಶ್ನೆ ಮಾಡ್ತಾನೆ. ಇದೆಲ್ಲ ರೂಪಕಗಳು. ಅರಿವಿನ ಸೆರಗು ಹಾರಿತು ಅಂತ ಹೇಳ್ತಾನೆ. ಮಾತು ಹೊಲಸಿನ ಗಂಧವಾಗಿದೆ. ಇದೆಲ್ಲ ನುಡಿಗಟ್ಟಿದ್ದಾಗಿದೆ. ಅಪಕೀರ್ತಿ ನಾರಿಯ ಸೆರಗ ಹಿಡಿದನು. ಇಂಥದ್ದು ನೂರಾರು ಇದೆ ಕುಮಾರವ್ಯಾಸನಲ್ಲಿ. ಸುಮ್ಮನೆ 1-2 ಉದಾಹರಣೆಯನ್ನು ನಿಮಗೆ ಕೊಡೋಣ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಿನ್ನೆ ದಿವಸ ದ್ರೌಪದಿಯನ್ನು ನಾವು ಸಭೆ ಕರ್ಕೊಂಬಂದಾಗಿದೆ. ದುಷ್ಟದ್ಯುಮ್ನ ಇವಾಗ ಎಲ್ಲರನ್ನ ಪರಿಚಯ ಮಾಡಿಸ್ಬೇಕು. ಅಲಂಕೃತವಾದಂತಹ
ಪಲ್ಲಕ್ಕಿಯಲ್ಲಿ ಆ ಸಭೆಯಲ್ಲಿ ಪ್ರತಿಯೊಬ್ಬರನ್ನ ಇವರು ಇಂತಿಂಥವರು, ಇವ್ರ ಹತ್ರ ಏನೇನಿದೆ ಅದನ್ನು ಹೇಳ್ತಾ 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 ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ದುಷ್ಟದ್ಯುಮ್ನ ಯಾರ್ಯಾರನ್ನು ಪರಿಚಯ ಮಾಡಿಸ್ದ ಅಂತ ಹೇಳಿ ಕೆಲವು ಪದ್ಯಗಳನ್ನು ಕುಮಾರವ್ಯಾಸ ನಮಗೆ ವರ್ಣನೆಗೆ ಕೊಡ್ತಾ ಹೋಗ್ತಾನೆ. ಅದರಲ್ಲಿ ದುರ್ಯೋಧನನ ಮಕ್ಕಳು, ಅವನ ತಮ್ಮಂದರು ಎಲ್ಲರ ಪರಿಚಯವನ್ನು ಮಾಡ್ತಾನೆ. ದುರ್ಯೋಧನ, ದುಶ್ಯಾಸನ, ದುರ್ಜಯ, ದುಶ್ಯಳ, ದುಸ್ಸಹ, ಚಿತ್ರರಥ, ಧರ್ಮದ, ಚಿತ್ರಕ, ದೀಘೋಷಧರ, ಶಿಶುಪಾಲ, ಅಶ್ವತ್ಥಾಮ, ಸೌಬಲ, ಮಾದ್ರ, ಜರಾಸಂಧ, ಬೃಹದ್ರಥ, ದಂಡಧಾರಕ, ಕಾಂಬೋಜ, ಕಳಿಂಗರಾಜ, ವಿರಾಟ, ಉತ್ತರ, ಕೀಚಕ, ಭಾನುದತ್ತ, ಹೀಗೆ ಅನೇಕ ಪದ್ಯಗಳಿದೆ ಮಧ್ಯೆ. ಎಲ್ಲರ ಪರಿಚಯವನ್ನು ಮಾಡಿಸಿ ಮುಂದೆ ಬರ್ತಾನೆ. ಅವಳು ಯಾರನ್ನೂ ಕಣ್ಣೆತ್ತಿ ನೋಡೋದೇ ಇಲ್ಲ. ಆವಾಗ ಯಾಕೆ ಒಬ್ಬರು ನೋಡೋದೇ ಇಲ್ಲ ನೀನು ತಂಗಿ ಅಂತ ಕೇಳ್ತಾನೆ ಅಂತ ದುಷ್ಟದ್ಯುಮ್ನ. ತಂಗಿ ನೋಡೋ ತಾಯೇ, ತಂಗಿ ನೋಡೋ ನಿನ್ನಯ ಕಂಗಳಿಗೆ ಒಲಿವರೆ, ಚಿತ್ತವಾರ್ಧಿತರಂಗದಲ್ಲಿ ತೂಗುವರೆ, ತೋರುವೆ ನವನಿ ಪಾಲಕರ ಇಂಗಿತದಲ್ಲಿ ಅವರ ಅಂತರಂಗವನು, ಅಂಗವಟ್ಟದ ಬಳಕೆಯನು ಬಹಿರಂಗದಲ್ಲಿ ನೀನರಿ ಎನ್ನುತ್ತಾ ನುಡಿದನು ನಿಜಾನುಜಗೆ. ಕಣ್ಣಿನಿಂದ ನೋಡು, ಮನಸ್ಸಿನಿಂದ ವಿಚಾರ ಮಾಡು, ವಿವೇಕದಿಂದ ತೂಗಿ ನೋಡು ಅಂತ ಹೇಳ್ತಾನೆ. ಸುಮ್ಮನೆ ನೋಡಿದ ತಕ್ಷಣ ಒಪ್ಕೊಂಡ್ಬಿಡೋಕ್ಕಾಗಲ್ಲ. ನಿನಗೆ ಇಷ್ಟ ಆಗಿ ಮನಸಾರ ಅವನನ್ನು ನಾನು ಒರೆಸ್ತೀನಿ ಅಂತ ಹೇಳಿದ ಮೇಲೇ ನೀನು ಹಾರ ಹಾಕಬೇಕಮ್ಮ. ನಿನ್ನ ಅಂತರಂಗಕ್ಕೆ ಅವನು ಬರ್ತಾನೆ ಇಲ್ವ ನೋಡು ಅಂತ ಹೇಳಿ ಪ್ರತಿಯೊಬ್ಬರ ಪರಿಚಯವನ್ನು ಮಾಡಿಸ್ತಾ ಬರ್ತಾನೆ. ಎಲ್ಲಿ ಬರ್ತಾನೆ ಇವಾಗ? ಭೂತಳದ ರವಿಯಂತೆ ಹೊಳೆ ಹೊಳೆ ಮಾತ ಕರ್ಣನೋ, ತನುಜರಿ ತಂಗೀತಗಳು ವೃಷಸೇನನೋ, ಅಗ್ಗದ ಚಿತ್ರಸೇನಕರೋ, ಈತನಾಹನೆ ನೋಡು ತಂಗಿ, ಈತನಾಹನೆಗೆನರು. ಭಾವಾತಿಶಯ ಸಂಬಂಧ ಭಾವದೊಳು, ಭಾವಾತಿಶಯ ಸಂಬಂಧ ಭಾವದೊಳು ಈತನನು ನೋಡಿದಳು, ತಿರುಹಿದಳ ಬಲೆಲೋಚನವ. ಬೇರೆಯವ್ರಿಗೆಲ್ಲ ಇಂತಹ ರೂಪಕ ಹಾಕಲ್ಲ ನಮ್ಮ ಕವಿ. ಇಲ್ಲಿ ಹಾಡ್ತಾನೆ, ಭೂತಳದ ರವಿಯಂತೆ ಹೊಳೆ ಹೊಳೆವ ಅಂತ. ಭೂಮಿಯ ಮೇಲಿನ ಸೂರ್ಯನೋ ಅನ್ನುವ ಹಾಗೆ ಕರ್ಣ ಇದ್ದಾನೆ. ಬೇಕಾ? ನೋಡ್ತೀಯಾ? ಬೇಡ. ಅವನು ವಯಸ್ಸಾಗಿದೆ ಅಂದರೆ ಅವನ ಮಕ್ಕಳು ಬಂದಿದ್ದಾರೆ. ವೃಷಸೇನ ಬಂದಿದ್ದಾನೆ, ಅವನ ತಮ್ಮ ಚಿತ್ರಸೇನ ಇದ್ದಾನೆ. ಯಾರು ಬೇಕು? ಯಾರು ಬೇಕಾದ್ರೂ ಹಾಲೆ ಹಾಕ್ಬೋದು ನೀನು. ಈತ ನಾಹನೆ ನಿನಗಾಗತ್ತಾ? ಇಷ್ಟ ಆಗತ್ತಾ? ನಿಮ್ಮ ಮನಸ್ಸಿಗೆ ಒಪ್ಪಿದೆಯಾ ತಂಗಿ? ಮತ್ತೆ ಮತ್ತೆ ನೋಡು ಅಂತ ಹೇಳ್ದ. ಏನು ಮಾಡಿದ್ಲು? ಭಾವಾತಿಶಯ ಸಂಬಂಧ ಭಾವದಳು, ಗೌರವ ಭಾವದಿಂದ, ಗಂಡ ಎನ್ನುವ ಸಂಬಂಧಕ್ಕಿಂತ ದೊಡ್ಡವರು ಎಂಬ ಭಾವದಿಂದ, ಗೌರವಯುತವಾದ ಭಾವದಿಂದ, ಅತಿಶಯವಾದ ಸಂಬಂಧದ ಭಾವದಿಂದ ಮುಖವನ್ನು ತಿರುಗಿಸಿದಳು. ನೋಡಿದ್ಲು ಒಮ್ಮೆ, ಯಾರೂ ನೋಡೇ ಇರಲಿಲ್ಲ ಇಷ್ಟೊತ್ತು. ಇವ್ರನ್ನ ನೋಡಿದ್ಲು. ನೋಡಿದ ತಕ್ಷಣ ಅವಳ ಮನಸ್ಸಿನಲ್ಲಿ ಏನು ಭಾವ ಬಂತು ಅಂದರೆ ದೊಡ್ಡವರು ಇವರು ಅಂತ ಬಂದ್ಬಿಡ್ತಂತೆ. ನೋಡಿ ಅದು ಹೆಂಗೆ, ಇದು ಸೈಕಾಲಜಿ ಅಂತ ಹೇಳ್ಬೋದು. ಭಾವನವರು ಆಗ್ತಾರೆ ನಾಳೆ ಅನ್ನೋದು ಅಲ್ಲಿದೆ. ಕವಿಯ ಭಾವನ ಪದವನ್ನು ಬಳಸ್ತಾ ಹೋಗ್ತಾ ಇದ್ದಾನೆ.
ಹಾಗೆ ಅಂತಹ ಭಾವದಲ್ಲಿ ಆಕೆ ಮುಖವನ್ನು ತಿರುಗಿಸ್ಬಿಡ್ತಾಳೆ. ಕರ್ಣನನ್ನೇ ಇವಳು ಒಪ್ಪಲಿಲ್ಲ, ದುರ್ಯೋಧನಾದಿಗಳನ್ನು ನೋಡಲೂ ಇಲ್ಲ ಅಂದಾಗ ಎಲ್ಲರ ಪರಿಸ್ಥಿತಿ ಏನಾಗಿರ್ಬೋದು? ಎಲ್ಲರೂ ತದೇಕ ಚಿತ್ತರ ಕೂತ್ಕೊಂಡಿದ್ದಾರೆ. ಗಾಳಿಗೋಪುರ ಅಂತ ಹೇಳ್ಬೋದು. ಕನಸಿನ ಭತ್ತಕ್ಕೆ ಗೋಣಿ ಆತಂತೆ ಅಂತ ಗಾದೆ ಇದೆ. ಹಾಗೆ ಅವರೆಲ್ಲ ಬಹಳವಾಗಿ ನೋಡ್ತಾ ಇದ್ದಾರೆ. ಆದರೆ ಒಬ್ಬರನ್ನು ಅವಳು ಸರಿಯಾಗಿ ನೋಡಲ್ಲ. ಕವಿ ಅದಕ್ಕೆ ರೂಪಕ ಹಾಕ್ತಾ ಇದ್ದಾನೆ. ಇವಾಗ ಒಂದು ಉಕ್ಕಿದ ಕವಿಮೇಟ ಕಣ್ಬೇಟಕ್ಕೆ ತಂದುದು ಕಂಗಳು ಈಕೆಯ ಮುಕ್ಕುಳಿಸಿ ಮೈ ಸೋಂಕಿನಲೆ ಲಟಕಟಿಸಿದುದು ಹೃದಯ. ಸಿಕ್ಕಿತಳಲಿಗೆ ಸೋತು ಸೊಕ್ಕಿನ ಚುಕ್ಕಿಯೋ ಚಾಪಳವೋ ಸಿದ್ಧಿಯೋ ಅಕ್ಕಜವೋ ತಾನೆನುತ ಚಿಂತಿಸಿತಾದು ಪೌರಾತ. ಹಿಂದೆ ಅವಳ ಬಗ್ಗೆ ಬೇಕಾದಷ್ಟು ಕತೆ ಕೇಳಿದ್ರು ಅವರೆಲ್ಲ. ಕೇಳಿ 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 ನೋಡದೆ ಹೋದರೂ ಅವರಿಗೆ ಅವಳ ಮೇಲೆ ಮೋಹ, ಉತ್ಸಾಹ, ಕಾತರ, ಆತಂಕ ಎಲ್ಲ ಆಗಿತ್ತು. ಕೇಳಿದ್ರು ಅವಾಗ. ಈಗ ನೋಡಿದ್ದಾರೆ, ಅವಳನ್ನೇ ತದ್ವತ್ತಾಗಿ ನೋಡ್ತಾ ಇದ್ದಾರೆ. ಉದ್ರೇಕದಿಂದ ಅವಳನ್ನು ತಬ್ಬಿಬಿಡ್ಬೇಕು ಅನ್ನಿಸ್ಬಿಡ್ತಂತೆ ರಾಜರೆಲ್ಲರೂ ಕೂಡ. ಹೇಗಾದರೂ ಮಾಡಿ ಅವಳು ಒಂದ್ಸತಿ ಮುಟ್ಟಾದರೂ ಮುಟ್ಟಬೇಕು ಅನ್ನಿಸ್ತಾ ಇದೆ ಅಂತೆ ಮಹಾರಾಜರೆಲ್ಲರೂ. ಸ್ಪರ್ಶಿಸುವುದಕ್ಕೆ ಚಡಪಡಿಸ್ತಾ ಇದ್ದಾರೆ ರಾಜರೆಲ್ಲರೂ ಕೂಡ. ಇಲ್ಲ, ಇದೆಲ್ಲ ಆಗಲ್ಲ, ಹೇಗೆ ನೀವು ಮುಟ್ಟಕ್ಕಾಗತ್ತೆ? ಅವಳನ್ನ ಪಲ್ಲಕ್ಕಿ ಮೇಲೆ ಹೋಗ್ತಾ ಇದ್ದಾಳೆ, ಎದ್ರೆ ಸುಮ್ಮನಿರ್ತಾರೆ ಸಭೆಯವರು, ಹೇಳೋಕ್ಕಾಗಲ್ಲ. ಮನಸ್ಸು ಸೋತು ದುಃಖಕ್ಕೆ ಸಿಕ್ಬಿಡ್ತಂತೆ. ಅಹಂಕಾರ ಚಿಹ್ನೆಯೋ, ಚಂಚಲತೆಯೋ, ಅಥವಾ ಈ ಬುದ್ಧಿಯೋ, ಇದು ಬೆರಗೋ, ಏನಿದು? ನಮಗೆ ಯಾಕೆ ಹೀಗಾಗ್ತಿದೆ? ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇಲ್ವಲ್ಲ ಇವಾಗ ಅಂತ ಹೇಳಿ ಪಶ್ಚಾತ್ತಾಪದಲ್ಲಿ ಮುಳುಗಿ ತಲೆ ತಗ್ಗಿಸ್ತಾರೆ ರಾಜರೆಲ್ಲರೂ ಕೂಡ. ಆಯಿತು, ದುಷ್ಟದ್ಯುಮ್ನ ಅಂದ್ಕೊಂಡ ಇವಳು ಯಾರನ್ನೂ ಇವಳು ನೋಡಲ್ಲ, ಇವನಾರು ತೋರಿಸೋದು ಒಪ್ಪಬಹುದು ಅಂತ ಬರ್ತಾ ಇದ್ದಾನೆ ಪಲ್ಲಕ್ಕಿಯನ್ನು ಕರ್ಕೊಂಡು. ಇತ್ತ ನೋಡವು ತಂಗಿ ಯದು ಭೂಪೋತ್ತಮನನು ಅಮರಾರಿ ಕದಳಿ ಮತ್ತದಂತಿಯ ನಿಖಿಲ ನಿಗಮಾವಳಿ ಶಿರೋಮಣಿಯ ನೋಡೋ ಇತ್ತ ನೋಡೋ ತಂಗಿ. ಮತ್ತ ಉತ್ತರೋತ್ತರ ರಮ್ಯ ಮೂರ್ತಿಯನು ಉತ್ತಮಾಮಲ ಕೀರ್ತಿಯನು ಮನಹತ್ತುವಡೆ ಹಳಿಬಿಲ್ಲ ಕೃಷ್ಣನ ನೋಡವೋ ವರಿಸು ನೀನೋ ಎಂದ. ಇತ್ತ ನೋಡವು ತಂಗಿ ಇರ್ತೈತೆ. ಒಬ್ಬರನ್ನಾರು ಸರಿಯಾಗಿ ನೋಡಮ್ಮ, ಒಬ್ರದ್ದು ಸರಿಯಾಗಿ ನೀನು ನೋಡ್ತಾನೆ ಇಲ್ವಲ್ಲ, ನೋಡು ನೋಡು ಅಂತಾನೆ ಹೊರತು ಮದುವೆಯಾಗುವಂಥ ಎಲ್ಲೂ ದುಷ್ಟದನ್ನ ಹೇಳೋದು. ನೋಡಿದ್ಯಾ, ಇಷ್ಟ ಆಯ್ತಾ, ಮನಸ್ಸಿಗೆ ಬಂತ, ಒಪ್ತಾ, ಹರ ಹಾಕಬಲ್ಲಯ್ಯ, ಹೀಗೆ ಹೇಳಿದೆ ಹೊರತು ಅವನು ತಂಗಿಗೆ ನೀನು ಮದುವೆ ಆಗುವಂತ ಒಂದು ಮಾತು ಹೇಳಿದೆ ಅಷ್ಟನ್ನು ಕರ್ಕೊಂಡು ಬರ್ತಾನೆ ಎಲ್ಲ ಕಡೆಗೂ. ಶ್ರೇಷ್ಠನಾದಂಥವನು ಯದುಕುಲೋತ್ತಮನು, ಯದುವಂಶದಲ್ಲಿ ಬಂದಿರುವಂತಹ ಶ್ರೇಷ್ಠನಾದಂತಹ ಪುರುಷ. ಅದಕ್ಕೆ ಕವಿ ಹೇಳ್ತಾನೆ, ಸ್ತ್ರೀಯರು ಪುರುಷನನ್ನು ಮೋಹಿಸುವರು, ಪುರುಷನಾದ ಈತನನ್ನು ಪುರುಷರೇ ಮೋಹಿಸುವರು. ಅಂತಹ ಕೃಷ್ಣ ಆಕರ್ಷಿಸುವ ಸಾಮರ್ಥ್ಯ ಇದೆ ಅವನಿಗೆ. ಕೃಷ್ಣ ಅಂದರೆ ಆಕರ್ಷಿಸುವವನು ಅಂತಲೇ ಅರ್ಥ. ಅಂತಹ ಪುರುಷ ಅಲ್ಲ, ಪುರುಷೋತ್ತಮ ಅವನು. ಅಂತಹ ಪುರುಷೋತ್ತಮನ ನೋಡು, ವೇದಗಳಿಗೆ ಶಿರಪ್ರಾಯನಾದಂತಹ, ಕಿರೀಟಪ್ರಾಯನಾದಂತಹ, ರಮಣೀಯ ಮೂರ್ತಿಯಾದಂತಹ ಆ ಶ್ರೇಷ್ಠನನ್ನು ನೋಡು. ನೋಡು ಹೇಗಿದ್ದಾನೆ. ಅಣ್ಣ ಹೇಳಿದ ಮಾತನ್ನು ಸರಿಯಾಗಿ ಕೇಳಿಸ್ಕೊಂಡ್ರು.
ಇನ್ನೂ ಏನು ಹೇಳ್ಬೋದು ಅಣ್ಣ ಅಂತ ಕಾಯ್ತಾ ಇದ್ದಾಳಂತೆ ಅವಳು. ಅವನು ಹೇಳ್ತಾನೆ ಧೃಷ್ಟದ್ಯುಮ್ನ, ಮದನನಯ್ಯನೋ ಮೂಜಗವ ಮಾಡಿದನ ತಾತನು, ರೂಪ ವಿಭವವನು ಇದರೊಳಗೆ ನೀ ನೋಡಿಕೋ, ಯಾದವ ಶಿರೋಮಣಿಯ ನೀ ನೋಡಿಕೋ, ಸುದತಿಯರ ಸೇರುವೆಗಳ ನೋಡಿದರೆ ದಾರುಣಿ ಲಕ್ಷ್ಮೀ, ಕೃಷ್ಣನ ಪದಯುಗವನೋಲೈಸುತಿಗರು, ಅಬುಜಾಕ್ಷಿ ಕೇಳು ಕೇಳೆಂದ. ಮದನನಯ್ಯನು ಮನ್ಮಥನಿಗೆ ತಂದೆ, ಬ್ರಹ್ಮನಿಗೆ ಅಜ್ಜ ಅಂತ ಹೇಳ್ತಿದ್ದಾನೆ. ಮಾಡಿದಾತನ ತಾತನು, ಮೂರು ಲೋಕವನ್ನು ಸೃಷ್ಟಿಸಿದಂತಹ ಬ್ರಹ್ಮನಿಗೆ ತಾತ ಅಂದರೆ ಅಪ್ಪ. ಅವನ ರೂಪ, ವೈಭವ, ಅವನ ಶಕ್ತಿ, ಅವನು ಮಾಡಿದಂತಹ ಕೆಲಸಗಳು ಎಲ್ಲವೂ ಗೊತ್ತಿದೆ ಅಲ್ವಾ. ಯಾದವ ಶಿರೋಮಣಿಯಾದಂತಹ ಆ ಕೃಷ್ಣನನ್ನು ನೋಡು. ಅವನಿಗೆ ಯಾರು ಸೇವೆ ಮಾಡ್ತಾ ಇದ್ದಾರೆ? ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ಅವನ ಪಾದ ಸೇವೆ ಮಾಡುತ್ತಿಗಳು. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಇರುಳು ಹಗಲು ಏಕವಾಗಿ ಹರಿಯ ಸೇವಿಸುವವಳು ಕೃಷ್ಣನನ್ನು ಆರಾಧನೆ ಮಾಡ್ತಾರೆ. ಲಕ್ಷ್ಮಿಯೇ ನಿಂತು ಪಾದ ಸೇವೆಯನ್ನು ಮಾಡ್ತಾಳೆ. ಅಂತಹ ಹೆಂಡತಿ ಇದ್ದಾಳೆ, ಭೂಮಿ ತಾಯಿ ಇದ್ದಾಳೆ. ಹಾಗಿರಬೇಕಾದ್ರೆ ಅಂತಹ ಕೃಷ್ಣನ ಪದವನ್ನು ಓಲೈಸುವಂತಹ ಆ ಕೃಷ್ಣನಿಗೆ ನೀನು ಮಡದಿ ಆಗ್ಬೋದಲ್ವಾ? ನೋಡು ನೋಡು, ಬೇಕಾದಷ್ಟು ಜನ ಇದ್ದಾರೆ. ಅವನ ಅಣ್ಣ ಬಲರಾಮ ಅಲ್ಲೇ ಕೂತಿದ್ದಾನೆ ಪಕ್ಕದಲ್ಲಿ, ಅವನ ಮಗ ಮನ್ಮಥ ಇದ್ದಾನೆ, ಅವನ ಮಗ ಅನಿರುದ್ಧ ಇದ್ದಾನೆ, ಸಾರಣ, ಸಾಂಬ, ಸತ್ಯಕ, ಅಕ್ರೂರ, ಸಾತ್ಯಕಿ, ಕೃತವರ್ಮ ಎಲ್ಲ ಕೃಷ್ಣನ ಮಕ್ಕಳು. 8 ಜನ ಅಷ್ಟಮಹಿಷಿಯರಲ್ವ. ಎಲ್ರಿಗೂ 10 ಜನ ಗಂಡು ಮಕ್ಕಳು, 11 ಹೆಣ್ಮಗು. 8 ಜನಕ್ಕೆ 80 ಗಂಡು ಮಕ್ಕಳು, 8 ಹೆಣ್ಮಕ್ಳಂತೆ ಕೃಷ್ಣನಿಗೆ. 16,000ಕ್ಕೆ ಅವ್ರನ್ನೆಲ್ಲ ಅವನು ಶೋಷಿಸ್ತಾ ಇದ್ದ ನರಕಾಸುರ ಅಂತ ಇಟ್ಕೊಂಡಿದ್ದೆ ಹೊರತು ಅವ್ರು ಹೆಂಡ್ತೀರಲ್ಲ. ಸುಮ್ಮನೆ 16,000 ಅಂತ ಹೇಳೋದಷ್ಟೇ. ಅವರಿಗೆಲ್ಲ ಒಂದು ಅವರಿಗೆ ಬೇಕಾದಂಥ ಪ್ರೈವಸಿ ಕೊಡಬೇಕಾಗಿತ್ತು. ಯಾಕಂದರೆ ಅವ್ರ ಗಂಡಂದ್ರನ್ನೆಲ್ಲ ನರಕಾಸುರ ಸಾಯಿಸ್ಬಿಟ್ಟಿದ್ನಲ್ಲ, ಅವರಿಗೆಲ್ಲ ಒಂದು ಜಾಗವನ್ನು ಮಾಡಿದ್ದ ಅಷ್ಟೇ ಹೊರತು 8 ಜನ ಅಷ್ಟಮಹಿಷಿಯರನ್ನು ಅವನಾಗಿ ಹೋಗಿ ಮದುವೆ ಮಾಡ್ಕೊಂಡಿದ್ದಲ್ಲ, ಅವರಾಗಿ ಬಂದು ಮದುವೆ ಮಾಡ್ಕೊಂಡಿದ್ದು. ಅದು ಭಾಗವತ ಹೇಳುತ್ತೆ. ಅವರೆಲ್ಲರನ್ನ ತೋರಿಸ್ತಾ ಇದ್ದಾನಂತೆ. ಕೃಷ್ಣನನ್ನಾದರೂ ನೋಡು, ಅವ್ರ ಮಕ್ಕಳನ್ನಾದರೂ ನೋಡು, ಅವ್ರ ಅಣ್ಣನಾದರೂ ನೋಡು, ಯಾರು ಬೇಕಾದ್ರೂ ನೋಡು. ಯಾದವ ಶಿರೋಮಣಿಗಳೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಸ್ತ್ರೀ ಸುಂದರಿ ಈಕೆ, ಇವಳನ್ನು ಕೃಷ್ಣೆ ಅಂತ ಕರೆಯೋದು. ಪುರುಷ ಸುಂದರ ಕೃಷ್ಣ. ಈ ಕಾವ್ಯವನ್ನು ಬರೆದವ್ರು ಯಾರಪ್ಪ ಅಂದರೆ ಕೃಷ್ಣ ದ್ವೈಪಾಯನರು, ಅವರೊಬ್ಬರು ಕೃಷ್ಣ ಕರ್ತೃಗಳು, ಎಲ್ಲರೂ ಕೃಷ್ಣರೇ. ಅಂತಹ ಕೃಷ್ಣೆಯನ್ನು ಮಾತನಾಡಿಸಿದಾಗ ಅವಳೇನು ಮಾಡ್ತಾಳೆ? ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಡಿ ಹೋಗಿ ರೋಮಾಂಚನದ ಮೈಯುಪ್ಪಿನಲ್ಲಿ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳು. ಎನಗೆ ಈತನಲ್ಲಿ ಗುರು ಭಾವನೆಯ ಮತಿ ಸಂಭವಿಸಿತು, ಏನೆಂದರಿಯೇನೋ ಎಂದಳು ಕಮಲಮುಖಿ ನಗು ನಗುತ್ತ. ಪ್ರಪ್ರಥಮವಾಗಿ ಕುಮಾರವ್ಯಾಸ ಕೃಷ್ಣನ ಕರ್ಕೊಂಬಂದಿದ್ದೇ ಇಲ್ಲಿ 13 ಆದಿ ಪರ್ವದಲ್ಲಿ 13ನೇ ಸಂಧಿಯಲ್ಲಿ ಬರುವಂತಹ ಪದ್ಯ, 60ನೇ ಪದ್ಯ ಇದು. ಕೃಷ್ಣ ಈಗ ಇಲ್ಲಿ ಬರ್ತಾನೆ.
ನೋಡಿದ ತಕ್ಷಣ ಇವಳಿಗೇನು ಅನ್ನಿಸ್ತು, ಅವನು ನೋಡಿದ ತಕ್ಷಣ ಭಕುತಿಯ ಭಾವ, ಅಲ್ಲೊಂಥರ ಭಾವ ಬಂತು, ಇಲ್ಲೊಂಥರ ಬೇರೆ ಭಾವ ಬಂತು. ಅವನು ಹಿರಿಯ ಅನ್ನುವ ಭಾವ ಬಂದರೆ ಇಲ್ಲಿ ಭಕ್ತಿಯ ಭಾವದಿಂದ ತುಂಬಿ ಹೋಗಿ ರೋಮಾಂಚಿತಳಾದಳು. ಮೈ ಉಬ್ಬಿ ಹೋಗಿದೆಯಂತೆ, ಆನಂದ ಬಾಷ್ಪ ಕಣ್ಣಿನಿಂದ ಸುರಿತಾ ಇದೆ. ಮನಸ್ಸಿನಲ್ಲೇ ಅವನಿಗೆ ನಮಸ್ಕಾರ ಮಾಡೋದು. ಯಾರಿಗೂ ಗೊತ್ತಾಗಲ್ಲ ಅದು, ಆ ಕೃಷ್ಣ ಒಬ್ಬನಿಗೆ ಗೊತ್ತಾಗೋದು ಅವಳ ಮನಸ್ಸಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾಳೆ ಅಂತ. ಏಕೆ? ಸರ್ವತಂತ್ರ ಸ್ವತಂತ್ರ ಅವನು ಅಲ್ಲವೇ? ಅಂಥವನಿಗೆ ಮಾತ್ರ ಅರ್ಥ ಆಗೋದು ಮನಸ್ಸಿಂದ ನಮಸ್ಕಾರ ಮಾಡೋದ್ರೆ. ಮಾನಸ ಪೂಜೆ ಮಾಡಿ ಅಂತಲೇ ಸೌಂದರ್ಯ ಹರಿಗೂ ಹೇಳೋದು, ಎಲ್ಲದರಲ್ಲೂ ಹೇಳೋದು. ಮಾನಸ ಪೂಜೆ ಭಗವಂತನಿಗೆ ತುಂಬ ಪ್ರಿಯವಾದಂಥದ್ದು ಬಾಹ್ಯ ಪೂಜೆಗಿಂತ. ಬಾಹ್ಯ ಆಡಂಬರ ಜಾಸ್ತಿ ಆಗುತ್ತೆ, ಮನಸ್ಸಿನಲ್ಲಿ ಮಾಡಿದ್ರೆ ಅವನಿಗೇ ಮುಟ್ಟತ್ತೆ ಅದು. ಹಾಗೆ ಮನಸ್ಸಿನಲ್ಲಿ ಪೂಜೆ ಮಾಡ್ತಾ ಇದ್ದಾಳೋ ಅನ್ನುವ ಹಾಗೆ ವಂದಿಸ್ತಿದ್ದಾಳೆ. ತಂಗಿನ ಕೇಳಿದ ದುಷ್ಟದ್ಯುಮ್ನ, ಏನು ಸುಮ್ಮನೆ ಇದೆಯಲ್ಲ? ತದೇಕ ದೃಷ್ಟಿಯಲ್ಲಿ ಅವನನ್ನು ನೋಡ್ತಾಳಂತೆ. ನೋಡಿದ ತಕ್ಷಣ ಹೇಳ್ತಾಳೆ, ಆತನಲ್ಲಿ ಗುರು ಭಾವನೆ ಸಂಭವಿಸಿತು. ನನಗೆ ಗುರು ಅನ್ನುವಂತಹ ಭಾವನೆ ಬರ್ತಾ ಇದೆ. ಅವನ ಕರ್ಣನ ನೋಡಿದಾಗ ಭಾವ ಅನ್ನುವಂಥ ಹಿರಿಯ ಅನ್ನುವ ಭಾವನೆ ಬಂತು. ಇವನು ನೋಡಿದ್ರೆ ಗುರು ಅನ್ನುವಂತಹ ಭಾವನೆ ಬರುತ್ತಿದೆ. ಏನೋ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರು. ಬಲರಾಮ ನೋಡ್ತೀಯ? ಇಲ್ಲ, ನೀನು ಯಾರು ನೋಡಲ್ಲ, ಸಾಕು ನೋಡಿದ್ದು ಅಂದರು. ಇವ್ರು ಯಾವಾಗ ಸಾಕು ಅಂದರೂ ಎಲ್ಲರಿಗೂ ಯೋಚನೆ ಆಯಿತು, ಅಯ್ಯೋ ಇನ್ನೂ ಎಷ್ಟೊಂದು ಜನ ಸಾಲಿದೆ, ಇವಳು ಬರಲ್ವ? ಇವಳು ನಾವೇನೋ ಮಂತ್ರ ಮಾಡಿಕೊಂಡು ಪುರೋಹಿತರ ಹತ್ರ ಎಲ್ಲ ನಿಂಬೆಹಣ್ಣೆಲ್ಲ ಹಿಡ್ಕೊಂಡು ಕೂತಿದ್ವಿ, ಅವಳು ಬರೋದೇ ಇಲ್ವೇ? ಬರದೇ ಹೋದರೆ ನಾವು ಬಂದಿದ್ದೇವೆ, ದಂಡಾಗೋಯ್ತಲ್ಲ ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವ್ರು ಹೇಗಿದ್ದಾರೆ, ಕೆಲರು ಮಧುರ ಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲ್ಲಿ, ಕೆಲರು ಎಳೆನಗೆಯ ಮಿಂಚಿನಲಿ ಸಖಿಯರ ಮೇಳವಾತಿನಲ್ಲಿ ಲಲನೆ ನೋಡಿದಳು ಎಂದು ಸೊಗಸಿನಲ್ಲಿ ಒಲಿವ ಸಖಿಯರಿಗೆಂದಳು ಎಂದು ಒಳಗೊಳಗೆ ಬೆರೆತರು ಬಯಲು ಮಧುವಿನ ಬಾಯಸವಿಗಳಲ್ಲಿ. ಮಧುರಾಪಾಂಗ, ಅಬ್ಬ ಅವಳು ಕಣ್ಣು ನೋಡಿದ್ರೆ ಅದೆಷ್ಟು ಚೆನ್ನಾಗಿದೆ, ನಮ್ಮನ್ನು ಕಣ್ಣಲ್ಲೇ ಕುಡಿದು ಬಿಡ್ತಾಳೆ ಅನ್ನಿಸ್ತಾ ಇದೆ. ಅಂತಹ ಕಣ್ಣು ಅವಳದು. ಆ ಕಣ್ಣಲ್ಲಿ ಎಂತಹ ಬೆಳಕಿದೆ. ಹಾಂ, ಅವಳು ನಕ್ಕರು ಸಾಕಪ್ಪ, ಮಿಂಚೆ ಹೊಳೆದಾಗಿದೆಯಲ್ಲ. ಕಣ್ಣುಗಳಿಂದಲೂ ಮನಸ್ಸು, ಇಂದ್ರಿಯಗಳಿಂದಲೂ ಆಕೆಯನ್ನು ಕಳಿಸಿ ಕೊಡಬೇಕಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ಸಖಿಯ ಜೊತೆ ಅದೇನೋ ಮಾತಾಡ್ತಿದ್ಲು, ಇವನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ಬೋದು ಅಂತ ಅವ್ರು ಅಂದ್ಕೊಂಡ್ರಂತೆ ಅವರಲ್ಲೇನೋ. ಅದು ಹೇಗಿತ್ತಪ್ಪ ಅಂದರೆ ಬಯಲು ಮದುವೆಗೆ ಬಾಯ ಸವಿಗಳನ್ನು ಎಲ್ಲ ಇಲ್ಲವೇ ಇಲ್ಲ. ಯಾವ ಸ್ವೀಟು ಮಧು ಅಂದರೆ ಅಮೃತ ಅಂತಲೂ ಆಗುತ್ತೆ, ಜೇನುತುಪ್ಪ ಅಂತಲೂ ಆಗುತ್ತೆ. ಅದು ಅಲ್ಲಿಲ್ಲ, ನಾಲ್ಗೆ ಸಿಕ್ಬಿಡ್ತಾವ ಅನ್ನೋ ಹಾಗೆ ಚಪ್ಪರಿಸ್ತಾ ಇದ್ದಾರಂತೆ ಅವರೆಲ್ಲ. ಅವಳು ಅಲ್ಲಿ ಮಾತಾಡ್ತಾ ಇದ್ರು, ನನ್ನನ್ನೇ ನೋಡೇ ಮಾತಾಡ್ತಿರ್ಬೋದು, ಸಖಿಯರಿಗೆ ಏನೋ ಹೇಳ್ತಾ ಇದ್ದಾಳೆ ಅಂತ ಅವರವರೇ ಮಾತಾಡ್ಕೋತಾರಂತೆ. ಲಲನೆ ನೋಡಿದಾಳೆ, ಒಳಗೊಳಗೆ ಬೆರೆತರು. ಒಳಗೊಳಗೆ ಅವಳು ಮದುವೆ ಮಾಡ್ಕೊಂಡಾಯ್ತು ಮನಸ್ಸಲ್ಲೇನೆ. ಅವಳೇ ನನಗೇನೇ ಇರೋದು, ದೇವರು ಅದಕ್ಕೆ ಮೇಡ್ ಫಾರ್ ಈಚ್ ಅದರ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಂತ ಅವರವರೇ ಅನ್ಕೋತಾ ಇದ್ದಾರಂತೆ. ಬಯಲು ಮಧುವಿನ ಬಾಯ ಸಭೆಯಲ್ಲಿ ಆಯಿತು, ಯಾರನ್ನು ಇವಳು ನೋಡಲ್ಲ ಅಂತ ಗೊತ್ತಾಗೋಯ್ತು. ಇಂದುಮುಖಿಯರ ಗುಣವ ತಿಳಿಯಲು ಅಸಾಧ್ಯ ಅಂತ ಅಂದ್ಕೊಂಡ್ರು. ಅವಳಿಗೇನಿದೆಯೋ ಮನಸ್ಸಲ್ಲಿ ಗೊತ್ತಿಲ್ಲ. ಮನಸ್ಸಿನಲ್ಲಿ ಇಲ್ಲದ ಮೋಹ ತಿಣಿಕಿದರೆ ಬರೋದಕ್ಕೆ ಸಾಧ್ಯನಾ? ನಾಸ್ತಿ ಭಾರ್ಯ ಸಮಂ ಮಿತ್ರ ಅಂತ ಒಂದು ಶ್ಲೋಕ ಇದೆ. ಮಡದೆಯಿಂ ಬೇರೆ ಆಪ್ತರಿರ್ಪರೆ ಅಂತ ಸೋಮೇಶ್ವರ ಶತಕದಲ್ಲಿ ಕವಿ ಕೇಳ್ತಾನೆ. ಹಾಗಿರ್ಬೇಕಾದ್ರೆ ಅವಳು ಮನಸ್ಸಿಲ್ಲ, ಯಾರನ್ನು ನೋಡಿದ್ರೆ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಎಲ್ಲರೂ ಮಾಡಿಕೊಂಡ್ರು, ನೋಡಿದ್ಲು, ಕಂಡ್ಲು, ಹೇಳಿದ್ಲು, ಆಮೇಲೆ ಸಖಿ ಜೊತೆಗೆ ತನ್ನ ಅನುಭವವನ್ನು ಹೇಳ್ತಾ ಇದ್ದಾಳೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ಯಾವುದೂ ಕೆಲಸಕ್ಕೆ ಬರಲಿಲ್ಲ. ಆವಾಗ ದುಷ್ಟದ್ಯುಮ್ನಿಗೆ ಗೊತ್ತಾಯ್ತು, ಇವಳಿಗೆ ಯಾರೂ ಇಷ್ಟ ಆಗ್ತಿಲ್ಲ ಸಭೆ ಒಳಗಡೆ ಅಂತ. ಗರುವೆಯ ಇಂಗಿತವನರಿದೋ ದಂಡಿಗೆ ಮುರಿದೋ ಒಡನೈ ತಂದುದೋ
ಈಕೆಯ ನೆರವಿ ಕಳುಹುತ ಕಂಗಳಲ್ಲಿ ಕರಣೇಂದ್ರಿಯಂಗಳಲ್ಲಿ ಬರಿಯ ಡಿಂಬದ ಡೊಂಬಿನಲಿ ಕೇತರಿಯ ಪೀಠವನೋ ಇಳಿಯದಿದ್ದರು ಧರಣಿ ಪರೋ ಮುರವೈರಿ ಗಂಗಾಚೂನು ಹೊರತಾಗೆ ಧರಣಿ ಪರೋ ಕೇತರಿಯ ಪೀಠವನೋ ಇಳಿಯದಿದ್ದರು ಗೌರವಾನ್ವಿತೆಯಾದಂತಹ ದ್ರೌಪದಿಯ ಪಲ್ಲಕ್ಕಿಯನ್ನು ಹಿಂದಕ್ಕೆ ತಿರುಗಿಸ್ತ ಅಂತಃಪುರದ ಕಡೆಗೆ. ಯಾವಾಗ ಪಲ್ಲಕ್ಕಿನೇ ಹೋಯ್ತು, ಅವಳ ಜೊತೆ ಬಂದಿರಲ್ಲ 10,000 ಸಖಿಯರು ಎಲ್ಲರೂ ದಡ ಅಂತ ಅವಳ ಹಿಂದೆ ಹೋದ್ರು. ಆ ಸಖಿಯರು ಎಷ್ಟು ಚೆನ್ನಾಗಿದ್ರು, ಯಾರಾದರೂ ಒಬ್ಬನಾರು ಮದುವೆ ಮಾಡ್ಕೊಳ್ಳೋ ಅವರು ಹೊಟ್ಟೋದ್ರಲ್ಲ ಅಂತ ಅವರೆಲ್ಲ ಯೋಚನೆ ಮಾಡ್ತಿದ್ರಂತೆ ರಾಜ್ಯಸಭೆ ಒಳಗಡೆ. ಹೇಗೆ ಕೂತಿದ್ರು, ಕವಿ ಹೇಳ್ತಾ ಇದ್ದಾರೆ, ಬರಿಯ ಡಿಂಬದ ಡೊಂಬಿನಲ್ಲಿ. ಅವ್ರ ದೇಹ ಅಲ್ಲಿದೆ, ಮನಸ್ಸು, ಹೃದಯ, ಕಣ್ಣು, ನೋಟ ಎಲ್ಲ ಅವ್ರ ಜೊತೆನೇ ಹೊಟ್ಟೋಗ್ತಂತೆ. ಒಳ್ಳೆ ಬೊಂಬೆ ಥರ ಕೂತ್ಬಿಟ್ಟಿದ್ದಾರಂತೆ. ಹೇಗೆ ಬೊಂಬೆ ಥರ ಕೂತಿದ್ದಾರೆ ಅನ್ನೋದನ್ನು ಮುಂದಿನ ಪದ್ಯ ವರ್ಣನೆ ಮಾಡ್ತಾನೆ ನಮ್ಮ ನಾರಾಯಣಪ್ಪ. ಯಾರಿಬ್ಬರು ಎದ್ದೋದ್ರು ಅಂದರೆ ಮುರವೈರಿ ಗಂಗಾಸು, ಭೀಷ್ಮಾಚಾರ್ಯರು ಮತ್ತು ಕೃಷ್ಣ ಮಾತ್ರ ಸಿಂಹಾಸನ ಹೇಳಿದ್ರಂತೆ. ಇನ್ನು ಯಾರು ಒಬ್ಬರು ಅಲ್ಲಾಡಲೇ ಇಲ್ಲ, ಅಲ್ಲೇ ಕೂತಿದ್ದಾರೆ. ಹೆಣ ಕೂತಿದ್ದಾರಂತೆ ಕುರ್ಚಿ ಮೇಲೆ, ಅಲ್ಲ ಕುರ್ಚಿ ಅಲ್ಲ ಸಿಂಹಾಸನ ಮೇಲೆ ಕೂತಿದ್ದಾರೆ ಎಲ್ಲರೂ ಕೂಡ. ಆಜನ್ಮ ಬ್ರಹ್ಮಚಾರಿ ಭೀಷ್ಮಾಚಾರ್ಯರು, ಅನಾದಿ ಬ್ರಹ್ಮಚಾರಿನಂತೆ ಕೃಷ್ಣ. ಯಾಕೆ ಅನಾದಿ ಬ್ರಹ್ಮಚಾರಿ ಅಂದರೆ ಸಂಸಾರಕ್ಕೆ ಸಿಕ್ಕಿಯೂ ಸಂಸಾರದಲ್ಲಿ ಸಿಗಾಕೊಳ್ಳೋದಿಲ್ಲ ಅವನು. ಯಾವ ಆಮಿಷವೂ ಇಲ್ಲ ಅವನಿಗೆ, ಸಾಂಸಾರಿಕವಾಗಿಯೂ ಇಲ್ಲ, ವೈಭೋಗವೂ ಬೇಕಿಲ್ಲ, ಯಾವ ಸಿಂಹಾಸನವೂ ಬೇಕಿಲ್ಲ. ಇಷ್ಟು ಯುದ್ಧ ಮಾಡಿದೆ, ಯಾವುದಾದ್ರು ಸಿಂಹಾಸನ ಕೂತಿದ್ದವನು ಒಂದು ಕಡೆ ಇಲ್ಲ. ಅವ್ರ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಯಾವಾಗಲೂ. ಭಾಗವತದಲ್ಲಿ ಪೂರ್ತಿ ಕೃಷ್ಣನ ಕಥೆನೇ ಇದೆಯಲ್ಲ 10ನೇ ಸ್ಕಂದದಲ್ಲಿ, ಅಲ್ಲ ಅದನ್ನು ನೋಡ್ತಾ ಹೋಗ್ಬೋದು. ಲೀಲಾ ವಿನೋದಿ ಅವನು ಅಷ್ಟೇನೆ. ಇವಳಿಗೂ ಒಂದು ಲೀಲೆ ಮಾಡ್ದ ಅಲ್ಲೇ. ನೋಡಿಯೂ ಗೌರವದಿಂದ ನಮಸ್ಕಾರ ಮಾಡಿಯೂ ಹಿಂತಿರುಗಿ ಹೋಗಿಯೂ ಎಲ್ಲವನ್ನ ನೋಡಿದ್ರೆ ಅವರಿಬ್ಬರು ಸಿಂಹಾಸನದ ಇಳಿದ್ರು. ಉಳಿದವರೆಲ್ಲ ಡಿಂಬದ ಡೊಂಬಿನಲ್ಲಿ ಕೇಸರಿಯ ಪೀಠವನ್ನು ಇಳಿಯದಿದ್ದರು. ಒಬ್ಬರು ಇಳಿದಿಲ್ಲ, ಸುಮ್ಮನೆ ಕೂತಿದ್ದಾರೆ. ಪಕ್ಕದಲ್ಲಿ ಅವ್ರ ಸೇವಕರೆಲ್ಲ ಇದ್ದಾರೆ. ನಮ್ಮ ಮಹಾರಾಜಂಗೆ ಏನಾಗ್ಬಿಟ್ಟಿದೆ, ಹಿಂಗೆ ಕೂತಿದ್ದಾರಲ್ಲ, ಅಲ್ಲಾಡದೆ ಕೂತಿದ್ದಾರಲ್ಲ ಅಂತ. ಕಣ್ಣು ಬಿಟ್ಟುಕಿಸ್ತಾ ಇಲ್ವಂತೆ. ಅದು ಸತ್ತಿದಾರೋ ಬದುಕಿದಾರೋ ಅಂತಲೇ ಗೊತ್ತಾಗ್ತಿಲ್ಲ, ಹಾಗೆ ಕೂತಿದ್ದಾರಂತೆ ಎಲ್ಲರೂ. ಹೇಗಿದ್ದಾರೆ ಕವಿ ಒಂದು ಚಿತ್ರಣವನ್ನು ಕೊಡ್ತಾನೆ ನಮಗೆ. ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡಸಿದ ಎಲೆ ಬಾಯೊಳಗೆ ಸಚಿವರ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲ್ಲಿ ಸುಳಿಯ ಕಾಣರು ಕಡು ಮುಳಿದ ಕಂದರ್ಪ ಶರವು ಅವಘಡಿಸಿ ಕೈಗಳ ನೋಡಿ ನೃಪರು ಏವೆ ಮಿಡುಕದಿದ್ದರು ಬೆರಳ ಮೂಗಿನ ಹೊತ್ತದು ಗುಡದಲ್ಲಿ ಪಕ್ಕದಲ್ಲಿದ್ದವರು ತೂಕದಾಗೆ ಹಿಡ್ಕೊಂಡು ನಿಂತಿದ್ದಾರೆ. ವೀಳ್ಯದೆಲೆ ಅದರ ಉಗಿಯಬೇಕಲ್ಲ ಅಂತ ಬೆರಳಲ್ಲಿ ಉದ್ದಕ್ಕೂ ಎಲ್ಲ ಮಡಿಸ್ಕೊಟ್ಬಿಟ್ಟಿದಾರಂತ. ಹಿಂದಿನ ಕಾಲದಲ್ಲಿ ಅದೆಲ್ಲ ನೋಡ್ತಾ ಇದ್ವಿ. ವೀಳ್ಯದೆಲೆಗೆ ಸುಣ್ಣ ಹಚ್ಬಿಟ್ಟು ಬೆರಳಲ್ಲಿ ಇಟ್ಕೊಂಡು ಒಂದೊಂದೇ ಬಾಯಿಗೆ ಹಾಕ್ಕೊಳ್ಳೋದು. ಮಹಾರಾಜನ ಕೈಲೂ ಕೊಟ್ಟಿದ್ದಾರೆ ಕೈಲಲ್ಲಿ. ಮಡಿಸಿದೆಲೆ ಬೆರಳೊಳಗೆ ತೊಗೊಂಡೂ ಇಲ್ಲ ಕೆಲವರು ಬಾಯಲ್ಲಿ ಹಾಕಿದರೆ ಅಗಿತಾ ಇಲ್ವಂತೆ, ಸುಮ್ಮನೆ ಕೂತಿದ್ದಾರೆ, ಅಲ್ಲಾಡದೆ ಕೂತಿದ್ದಾರೆ. ಬಾಯೊಳಗೆ ಅಡಸಿದೆಲೆ ಬಾಯೊಳಗೆ ಅಗದೂ ಇಲ್ಲ, ನುಂಗೂ ಇಲ್ಲ, ಉಗಿದೂ ಇಲ್ಲ. ಮಹಾಸ್ವಾಮಿ ಅಂತ ಮಾತಾಡ್ಸಿದ್ರೆ ಕಿವಿನೇ ಕೇಳ್ತಾ ಇಲ್ಲ. ಸಚಿವರ ನುಡಿಯ ಕೇಳರು. ಯಾರಾದ್ರೂ ಓಡಾಡ್ತಿದ್ದಾರೆ, ಅವರೊಬ್ಬರು ಕಣ್ಣಿಗೆ ಕಾಣಿಸ್ತಿಲ್ವಂತೆ. ದ್ರೌಪದಿನೇ ತುಂಬಿ ತುಳುಕಾಡ್ತಿದ್ದಾಳೆ ಒಳಗೆಲ್ಲ, ಕಣ್ಣಿನ ತುಂಬ ದ್ರೌಪದಿ. ಯಾರು ಓಡಾಡಿದ್ರು ಒಬ್ಬರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕೋಪ ಮಾಡಿಕೊಂಡು ಮನ್ಮಥ ಹೀಗೆ ಮಾಡಿಬಿಟ್ಟಿದ್ದಾನೆ ಇವನನ್ನು, ಬಾಣ ಬಿಟ್ಬಿಟ್ಟಿದ್ದಾನೆ ಇವರೆಲ್ರಿಗೂ. ಇಷ್ಟೊತ್ತು ಎಷ್ಟು ಥರದ್ದು ನಾವು ಮಂತ್ರ ಮಾಟ ಎಲ್ಲ ಮಾಡ್ಕೊಂಡು ಕೂತಿದ್ವಿ, ಒಬ್ರಿಗಾರು ಹಾಕಿಲ್ಲ. ನೆನೆಯೆಲ್ಲ ಪೂರ್ತಿ ಕತೆ ಕೇಳಿದ್ದೀರಾ.
ಅವ್ರು ಕೂದಲೆಲ್ಲ ಸುಟ್ಟು ಬೂದಿ ತಂದು ಉಫತ್ತು ಊದಿತ ಕೈ ಕೊಟ್ಕೊಂಡಿದ್ದಾರೆ, ಹೀಗೆ ಹಿಡ್ಕೊಂಡಿದ್ದಾರೆ ಬತ್ತ ಕೈಗದ್ದಾಡ ಅಂತ. ಅವ್ರ ಲೈನಿಗೆ ಬರಲೇ ಇಲ್ಲ ಅವರು, ನಿಂಬೆಹಣ್ಣು ಇಟ್ಕೊಂಡು ಕೂತಿದ್ದಾರೆ. ಅದು ವೇಸ್ಟ್ ಆಯಿತು. ಮಾಟ ಮಂತ್ರ ಎಲ್ಲ ಏನು ಎಲ್ಲ ದೇವತೆಗಳಿಗೆ ಹೊತ್ತಿದ್ರು. ಗಣಪತಿಗಂತೂ 21 ಸಾರಿ ನಮಸ್ಕಾರ ಮಾಡ್ತೀನಿ, ಅಷ್ಟು ಕಡಿಮೆನ ಹಾರ ಹಾಕ್ತೀನಿ, ಇಷ್ಟು ಕಡಿಮೆನ ಹಾರ ಹಾಕ್ತೀನಿ ಎಲ್ಲ ಮಾಡ್ಕೊಂಡಿದ್ರು. ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಎಲ್ರಿಗೂ ತುಂಬ ಬೇಜಾರಾಯಿತು. ತುಂಬ ಬೇಜಾರಿಂದ ಎಲ್ಲರೂ ಕೂತ್ಕೊಂಡಿದ್ದಾರೆ. ನೋಡಿದ್ರು ನಮ್ಮ ಮಹಾರಾಜರಿಗೆ ಏನೋ ಆಗಿದೆ ಇವತ್ತು. ಅವಳಿಗೆ ಮಂಕು ಬೀದಿ ಎಚ್ಚಕ್ಕೆ ಹೋಗಿ ಇವ್ರಿಗೆ ಮಂಕು ಬೂದಿ ಆಗ್ಬಿಟ್ಟು ಅದಂಗಾಗಿದ್ದಾರೆ ಏನೋ ಅಂತ ಹೇಳಿದ್ರು. ಅವರೆಲ್ಲ ನೋಡ್ತಾ ಇದ್ದಾರೆ. ಸ್ವಾಮಿ ಸಭೆ ಮುಗಿದಿದೆ, ಎದ್ದೇಳಿ ಮೇಲಿಕ್ಕೆ ಅಂದರು. ನೋಡಿ ಅಲ್ಲಿ ದ್ರೌಪದಿನೇ ಇಲ್ಲ. ಏನು ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ, ನಡೀರಿ ಊಟನಾದ್ರು ಮಾಡ್ಕೊಂಡು ಹೋಗೋಣ, ನಡೀರಿ ಹೊರಗಡೆಗೆ ಅಂತ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಇಂತಹ ಪರಿಸ್ಥಿತಿ ಬಂತೋ ದ್ರುಪದ ಮಹಾರಾಜನಿಗೆ ಚಿಂತೆ ಆಯಿತು. ಇದು ಸೌಂದರ್ಯ ಸ್ಪರ್ಧೆ, ಇದರಲ್ಲಿ ಯಾರನ್ನೂ ಅವಳು ಗೆಲ್ಲಲಿಲ್ಲ. ಹೋಲಿ, ಇನ್ನೊಂದು ಪಣವನ್ನು ಇಡೋಣ, ನಮ್ಮ ಹತ್ರ ಇದೆ ಮತ್ಸ್ಯ ಯಂತ್ರ, ಅದನ್ನು ಇಡೋಣ ಅಂತ ಡಂಗೂರವನ್ನು ಸಾರಿಸ್ತಾ ಇದ್ದಾನೆ. ದುಷ್ಟದ್ಯುಮ್ನಿಗೆ ಹೇಳ್ದ, ಡಂಗೂರವನ್ನು ಸಾರಿಸು. ಆಗಲಿ, ಈ ಕ್ಷತ್ರಿಯರಲ್ಲಿ ಯಾರನ್ನೂ ಅವಳು ಒಪ್ಪಲಿಲ್ಲ. ಇದೆಯಲ್ಲ, ಇದನ್ನು ಯಾರು ಬೇಕಾದ್ರೂ ಹೊಡಿಬೋದು ಅಂತ ಮಾಡೋಣ. ಈಗ ಬರೀ ಇಂಥವರೇ ಮಾಡಬೇಕು ಅಂತ ಇಡೋದೇ ಬೇಡ ಕಾಂಪಿಟೇಷನನ್ನು. ಆದ್ದರಿಂದ ಇದು ಈ ಮತ್ಸ್ಯಯಂತ್ರವನ್ನು ತಂದಿಡಿ ಸಭೆ ಒಳಗಡೆಗೆ ಅಂತ ಅಪ್ಪಣೆಯನ್ನು ಮಾಡಿದ ದುಷ್ಟದ್ಯುಮ್ನಿಗೆ. ಎಷ್ಟು ದೊಡ್ಡದು ಅಂದರೆ ಸಾವಿರಾರು ಜನ ಅದನ್ನು ಎಳ್ಕೊಂಡು ಬಂದ್ರಂತೆ ಸಭೆಗೆ, ಪೂಜೆ ಮಾಡಿದ್ದಾರೆ. ಹೇಗಿದೆ ಅದು? ಇದೇ ಮಹಾಧನು ಬಾಣ ಪಂಚಕವೂ ಇದೇ ನಭೋಗ್ರದ ಯಂತ್ರ ಹೊಳಬುತ್ತಿದೆಗೆ ವಿಭಾಡಿತಿ ಮೆರವನವನು ಬಾವು ವಿಕ್ರಮವ ಇದುವೆ ಕಬ್ಬಿನ ಬಿಲು ಶರಾವಳಿ ಇದು ಕುಸುಮಮಯ ಯಂತ್ರವೋ ಅಬಲೆಯ ಹೃದಯವೋ ಆತನೇ ರಮಣನೋ ಆತನೇ ಕುಸುಮ ಶರಣೋ ಎಂದ ಮಹಾ ದೊಡ್ಡ ಬಾಣ ಬಿಲ್ಲು ಅಂತ ಇಟ್ಕೊಳ್ಬೇಕಾದ್ರೆ ಆ ಬಿಲ್ಲಿಗೆ 5 ಬಾಣಗಳನ್ನು ಇಟ್ಟಿದ್ದಾರೆ. ಅದನ್ನು ಹೂಡಿ ಹೊಡಿಬೇಕು. ಮೇಲೆ ಒಂದು ತಿರುಗ್ತಾ ಇರುವಂತಹ ಯಂತ್ರ ಇದೆ, ಅಲ್ಲೊಂದು ಮೀನಿದೆ, ಅದಕ್ಕೆ ಮತ್ಸ್ಯ ಯಂತ್ರ ಅಂತ ಹೇಳ್ತಾ ಇರೋದು. ಆ ಮೀನಿನ ಕಣ್ಣಿಗೆ 5 ಬಾಣದ ಒಳಗಡೆ ಹೊಡಿಬೇಕು. ಆ ಯಂತ್ರದ ಹೆಸರು ಸಿಂಧೂರ ಅಂತ. ಇಲ್ಲಿ ಕವಿ ಬರೆದಿಲ್ಲ. ಯಾರಿಗೆ ಭುಜಬಲ ಪರಾಕ್ರಮ ಇದೆ, ಬಿಲ್ಲು ಹೊಡೆಯೋದು ಗುರಿ ಇಡೋದಕ್ಕೆ ಯಾರಿಗೆ ಬರುತ್ತೋ ಅವರು ಯಾರು ಬೇಕಾದ್ರೂ ಎದ್ದು ಬರ್ಬೋದು. ಈಗ ಇದು ಕಬ್ಬಿನ ಬಿಲ್ಲು. ಕಬ್ಬು ಅಂದರೆ ಎಲ್ರಿಗೂ ಇಷ್ಟ, ಸ್ವೀಟ್ ಅಲ್ವಾ. ಶರಾವಳಿ ಅದೆಲ್ಲ ಮನ್ಮಥನ ಬಿಲ್ಲು ಕಬ್ಬು, ಮನ್ಮಥನ ಬಾಣ ಅದು ಹೂವು. ಯಾರು ಈ ಯಂತ್ರವನ್ನು ಗೆಲ್ತೀರೋ ಅವರನ್ನು ಅವಳು ಮರಳಿಸ್ತಾಳೆ. ಅವನೇ ಮನ್ಮಥ ಅನ್ಕೋತಾಳೆ. ಕುಸುಮ ಶರಣು ಯಾರು ಹೊಡಿತಾರೋ ರಮಣನು ಆತನೇ, ಅವನೇ ಗಂಡ ಆಗ್ತಾನೆ. ಯಾರು ಹೊಡಿತೀರಾ? ನೀವ್ಯಾರು ಹೊಡಿತೀರಾ? ನೋಡಿ ನೋಡಿ ಅಂತ ಸಭೆಯಲ್ಲಿ ಹೇಳ್ದ, ನಿಮಗಲ್ಲ ನಾನು ಹೇಳ್ತಿರೋದು. ನೋಡಿ ಯಾರು ಬೇಕಾದ್ರೂ ಹೊಡೀರಿ ಅಂತ. ಎಲ್ಲರೂ ಬಂದು ಕೂತರು. ಮತ್ತೆ ಹೊರಗಡೆ ಹೋಗಿದ್ರಲ್ಲ, ಹೌದು ಏನೋ ಡಂಗೂರ ಸಾರಿಸ್ತಿದ್ದಾನೆ, ಬನ್ನಿ ಬನ್ನಿ ಹೋಗೋಣ, ನಾವು ಏನು ಪ್ರಯತ್ನ ಮಾಡೋಣ. ಅವಳಂತೂ ಒಪ್ಪಲಿಲ್ಲ. ನಾವು ಹೊಡೆದ್ರೆ ನಮಗೆ ಹಾಕಲೇಬೇಕಲ್ಲ ಹಾರ, ನಾವು ಹೊಡೆಯೋಣ ಅಂದ್ಕೊಂಡು ಬಂದರು ಎಲ್ಲರೂ. ಎಲ್ಲ ದಿಕ್ಕಿನಿಂದ 56 ದೇಶ 56 ದೇಶದ ರಾಜರಿದ್ದಾರೆ, ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಆಗಿನ ಕಾಲದಲ್ಲಿ ವಯಸ್ಸಿಲ್ಲ, ಯಾರು ಬೇಕಾದ್ರೂ ಮದುವೆ ಮಾಡ್ಕೋಬೋದು. ಈಗಲೂ ನಡೀತಿದೆಯಲ್ಲ, 100 ವರ್ಷದವರೆಲ್ಲ ಮದುವೆ ಮಾಡ್ಕೋತಾ ಇದ್ದಾರೆ. ಏನೋ ಜೊತೆ ಬೇಕು ಅಂತ ಮಾಡ್ಕೋತಾರೋ ಏನಕ್ಕೂ, ಅವ್ರ ಆಸ್ತಿ ಯಾರಾದರೂ ಜೋಪಾನಕ್ಕೆ ಇಟ್ಕೊಳ್ಳಿ ಅಂತಲೂ ಮಾಡಿರ್ಬೋದು. ಈಗಲೂ ಇದೆ ಅದು. ನೆರವಿಯಲಿ ನಾನಾ ದಿಗಂತದ ಧರಣಿಪತಿಗಳ ಹಮ್ಮಿಕೆಯಲಿಗೆ ಉಬ್ಬರಿಸಿ ಹೊಕ್ಕರು ಬೇರೆ ಬೇರೆ
ಒಬ್ಬೊಬ್ಬರು ರಮಣಿಸಿ ಹರಗಿರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯ್ತು. ಏನನೆಂಬೆನೋ ಧರೆಯ ಬಿಡದಿದನೋ ವಿಮಾಡಿಸಿ ಕೆಡಗಿತು ಅವನಿಪರ. ಅನೇಕ ದಿಕ್ಕು ದಿಗಂತಗಳಿಂದ ಬಂದಿದ್ದಾರೆ ರಾಜರು. ಬಹಳ ಹುರ್ಪಲ್ಲಿ ಬಂದರು. ಅಯ್ಯೋ ನಮ್ಮ ಸೌಂದರ್ಯ ಚೆನ್ನಾಗಿರಲಿಲ್ಲ, ಅದಕ್ಕೆ ಹಾರ ಹಾಕಿಲ್ಲ. ಶಕ್ತಿ ಇದೆಯಲ್ಲ ನಮ್ಮ ಹತ್ರ, ಏನು ಭಾರಿ ಏನು ಬಿಲ್ಲು ಬಾಣ ಬಿಟ್ಟು ಗೊತ್ತೇ ಇಲ್ವಾ, ಬೇಕಾದಷ್ಟು ಬಿಟ್ಟಿದ್ದೀವಿ, ಇಲ್ಲೂ ಬಿಡೋಣ ಅಂತ ಹೇಳಿ ಹಮ್ಮಿಕೆಯಲ್ಲಿ ಅಹಮ್ಮಿನಿಂದ ಬಂದರು. ಎಲ್ಲ ಅವನು ಮೊದಲೊಡ್ಬಿಡ್ತಾನೋ ನುಗ್ಗಕ್ಕೆ ಶುರು ಮಾಡಿದ್ರು. ಆಮೇಲೆ ದುಷ್ಟದಿಮ್ನ ಇಲ್ಲ ಇಲ್ಲ ಸಾಲಿಗೆ ಹೋಗಬೇಕು, ನೀವೆಲ್ಲ ಎಲ್ಲರೂ ಒಟ್ಟೊಟ್ಟಿಗೆ ಹೊಡೆಯೋಕ್ಕಾಗಲ್ಲ ಅಂತ ನಿಲ್ಲಿಸ್ತಾ ಎಲ್ಲನೂ ಸಾಲಿಗೆ. ಒಬ್ಬೊಬ್ಬರೇ ಹೋದರು. ಏನಾಯಿತು, ಕೆಲವ್ರು ಹಾರ ಕಿತ್ತೋಯ್ತು, ಕೆಲವ್ರು ಕಿವಿನೇ ಹರಿದು ಹೋಯ್ತು, ಚೆಲ್ಲಾಪಿಲ್ಲಿಯಾಗಿ ಹಾರ ಮುತ್ತು ಎಲ್ಲ ಕಿತ್ತು ಬಿದ್ದೋಗಿದೆ. ಇನ್ನು ಕೆಲವರಿಗೆ ನೆನಪೇ ಹಾರೋಗಿತ್ತಂತೆ, ಏನು ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ ಅಂತ ಬೆಪ್ಪ ತಕ್ಕರೆ ಥರ ನಿಂತ್ಬಿಟ್ಟಿಯಾರ ಬಿಲ್ಲ ಹತ್ರ. ನಡೀರಿ ಬೇರೆಯವ್ರು ಬರ್ತಾರೆ ಅಂತ ಅವ್ರು ಹೇಳೋದು ಹಾಕ್ತಾಯಿದ್ದಾರೆ. ಹೆಂಗಸರಿಗೆ ಖುಷಿಯೋ ಖುಷಿ ಚಪ್ಪಾಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅಬ್ಬಾ ಇವ್ರು ಯಾರು ಹಾರ ಹಾಕ್ಬಾರ್ದು ಅಂತ ಅವರೆಲ್ಲ ತಪಾಸ್ ಮಾಡ್ತಾಯಿದ್ರು. ಮುಸುಕು ಹಾಕ್ಕೊಂಡು ತಲೆ ತೆಗೆಸ್ಕೊಂಡು ಓಡ್ ಹೋದ್ರಂತೆ ಕೆಲವರೆಲ್ಲ. ಅಯ್ಯೋ ಅವರೆಲ್ಲ ತಲೆ ತೆಗೆಸ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ತುಂಬ ಶ್ರೇಷ್ಠವಾದ ಬಿಲ್ವಿದ್ಯೆ ಕಲಿತವರು. ಅವರೇ ಹೀಗೆ ಹೋದರು ಅಂದರೆ ಹೋಗಿ ಯಾಕೆ ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಳ್ಳೋದು ಅಂತ ಹೇಳಲೇ ಇರುವಂಥ ಕೆಲವರು. ಯಾರಾದರೂ ಹೋಗಲಿ, ಯಾರಾದ್ರು ಹೊಡ್ಕೊಳ್ಳಿ, ದ್ರೌಪದಿ ಇದು ಬೇಡ ಬಿಲ್ಲು ಬೇಡ ನಮಗೆ ಅಂತ ಎಲ್ಲ ಕೂತ್ಬಿಟ್ಟಿದ್ದಾರೆ ಕೆಲವರು. ನನಗೆ ಅವಕಾಶ ಸಿಕ್ತು ಅಂತ ಮಗದ ಬಂದ, ಜರಾಸಂಧ ಬಂದ. ಏನಾದರೂ ಜಪ್ಪ ಅಂದರೆ ಅದು ಅಳ್ಳಾಡಕ್ಕೆ ಸಿಕ್ಕೇ ಆಗಲಿಲ್ಲ. ಆ ಬಿಲ್ಲನ್ನು ಎತ್ತಿ ಅದಕ್ಕೆ ಶಿಂಜನಿ ಕಟ್ಟಬೇಕು, ಹಗ್ಗ ಕಟ್ಟಬೇಕು, ಆ ಟೆನ್ಷನ್ ನೋಡ್ಕೊಂಡು ಬಾಣ ಹೂಡಬೇಕು. ಎಪ್ಸಿದ್ರೆ ತಾನೆ ಏನಾರು ಮಾಡೋಕ್ಕಾಗೋದು. ಮಿಡುಕದಿದನು ನಮ್ಮ ಝಾಡಿಸಿ ಕೆಡಗಿತು, ಅದನ್ನು ಇನ್ನಾರು ಕೊರಳಲಿ ತೊಡಿಸಿ ತಿರುವನು ಸೆಳೆದು ಬಿಡುವರೋ. ಯಂತ್ರದಲ್ಲಿ ಶರವ ಸೆಳೆದು ಯಾರು ಬಿಡುವನೋ. ಕಡುಹಿನಣ್ಣನ ಕಾಂಬೆವೈಗೆ ಸಲೆ ನುಡಿದು ಮಾಡುವುದೇನು ಎನ್ನುತ್ತಾ ಸಿರಿಮುಡಿಯ ಮುಸುಕಿನ ರಾಯರೆದ್ದರು ಬಯಲ ಬಿಂಕದಲೇ. ನಮಗಾರು ಅವಕಾಶ ಸಿಕ್ಕತ್ತೆ ಅಂತ ಕೆಲವರು ಅಂದ್ಕೊಂಡ್ರು. ಇಲ್ಲ ಅವ್ರ ಕೈಲಾಗಿಲ್ಲ, ನಾವು ಹೋಗೋಕ್ಕಾಗಲ್ಲ. ಯಾರು ಮಾಡ್ಕೊಂಡು ಬಿಡ್ರಿ, ಆಯ್ತಲ್ಲ, 2 ಸತಿ ಸೋತಾಯಿತು, ಇನ್ನೇನು ಹೇಳೋದು ಸುಮ್ಮನೆ ಯಾರು ತಮಾಷೆ ಮಾಡೋದು ಅದೆಲ್ಲ. ಆ ಹುಡುಗಿರು ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಆ ನಗೋದನ್ನೆಲ್ಲ ಕೇಳ್ಕೊಂಡು ಅವಮಾನ ಮಾಡ್ಕೊಂಡು ಇರೋಕ್ಕಾಗತ್ತೆ ನಮಗೆ? ಯಾರು ಮಾಡ್ಕೊಳ್ಳಿ, ಹಾಳಾಗಿ ಹೋಗಲಿ ಅಂದ್ಕೊಂಡ್ರು ಎಲ್ಲರೂ. ಹಾಳಾಗಿ ಹೋಗಲಿ, ಯಾರು ಮಾಡ್ಕೊಳ್ಳಿ, ಬೇಕಾದ ಮಾಡ್ಕೊಳ್ಳಿ. ಅದು ಇಡಬಾರ್ದಾಗಿತ್ತು ಇಂಥ ಯಂತ್ರ. ಯಾಕಂದರೆ ಎತ್ತಕ್ಕೆ ಆಗದೆ ಇಟ್ಟರೆ ಯಾರ್ರಿ ಅದನ್ನು ಹೂಡೋಕ್ಕಾಗತ್ತೆ? ಬಾಣ ಹೂಡೋಕ್ಕೆ ಯಾರ ಕೈಲಾಗುತ್ತೆ? ಈ ದ್ರುಪದನಿಗೆ ಬುದ್ಧಿ ಇಲ್ಲ. ಅದು ಎಲ್ಲಿಂದ ತಂದು ಇಟ್ಕೊಂಡಿದ್ನೋ ದೊಡ್ಡ ಯಂತ್ರನ ಚೆನ್ನಾಗಿ ಊದರು ದ್ರುಪದ ಮಹಾರಾಜನಿಗೆ. ನಮ್ಮನ್ನೆಲ್ಲ ಯಾಕೆ ಆಹ್ವಾನ ಕರೆಸ್ಬೇಕಾಗಿತ್ತು? ಅವಮಾನ ಮಾಡೋಕ್ಕಾಗ? ನಮಗೆ ಸೌಂದರ್ಯ ಇರಲಿಲ್ವ? ಶಕ್ತಿ ಇರಲಿಲ್ವ? ಬೇಕಾದಷ್ಟು ಎಷ್ಟು ಚೆನ್ನಾಗಿ ಬಂದಿದ್ವಿ ಅಲಂಕಾರ ಮಾಡಿಕೊಂಡು. ಒಬ್ಬರನ್ನು ನೋಡಲೂ ಇಲ್ಲ ತಿರುಗಿ. ಹೋಲೆ ಈಗಲಾರು ಎತ್ತಣ ಅಂದರೆ ಎತ್ತಕ್ಕೆ ಆಗದೆ ಇರುವಂಥ ತಂದಿಟ್ಟಿದ್ದಾನಲ್ಲಿ ಕಲ್ಗುಂಡು ಥರದ್ದು. ಛೇ, ಮಾತಾಡೇನ್ರಿ ಪ್ರಯೋಜನ? ಸಿರಿಮುಡಿಯ ಮುಸುಕಿನಲ್ಲಿ ಕಿರೀಟ ಎಲ್ಲ ತೆಗೆದುಬಿಟ್ರಂತೆ, ಬೇಜಾರಾಗ್ಬಿಟ್ಟು. ಕಿರೀಟ ತೆಗೆದಿಸ್ಕೊಂಡು ಶಲ್ಯ ಐತಲ್ಲ ತಲೆ ಮೇಲೆ ಹಾಕ್ಕೊಂಡು ಮುಖ ಕಾಣಿಸ್ತಾ ಇರೋ ಥರ ತಲೆ ತೆಗೆಸ್ಕೊಂಡು ಸಭೆಯಿಂದ ನಡೀತಿದ್ರು. ಯಾರೂ ಗೊತ್ತಾಗಬಾರ್ದು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಹಾಗೆ ಅಂದ್ಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ಎಲ್ಲರೂ ಹೋದ್ರ? ಇಲ್ಲ. ಬಂದ ಯಾರು?
ಈತನರ್ಜುನನಲ್ಲಲೇ ರೂಪಾತಿಶಯವುಳ್ಳಾತ ಯಂತ್ರವನು ಈತ ಗೆಲಿದರೆ ಪುಣ್ಯವೈತಲೆ ತಂಗಿಗನು ಸಾರೆ ಈತವರನಹುದೋ ಎನ್ನುತ್ತ ಲಲನಾ ಜಾತವೋ ಆತನನು ಈಕ್ಷಿಸುತ್ತ ಸಂಪ್ರೀತಿಯಲ್ಲಿ ಕೊಂಡಾಡುತ್ತಿದ್ದರು ರಾಯ ಕೇಳಿಂದ ಕವಿ ಹೆಸರೇ ಹೇಳಲ್ಲ ನೋಡ್ರಿ ಅಲ್ಲಿ. ಈತ ಅರ್ಜುನನಲ್ಲಲ್ಲಿ ಅವಳು ಹುಟ್ಟಿದಾಗ, ಅಗ್ನಿಯಿಂದ ಹುಟ್ಟಿದಾಗ ದ್ರೌಪದಿ ಅವತ್ತೇ ದ್ರುಪದ ಹೇಳಿದ್ದ, ಇವಳಿಗೆ ತಕ್ಕ ಗಂಡ ಅರ್ಜುನನೇ. ಯಾಕೆ? ಮಂಚದ ಕಾಲಲ್ಲಿ ಕಟ್ಸಿದ್ನಲ್ಲ ಅವನೇ, ಅರ್ಜುನ ಮಾಡಿದ ಕೆಲಸ ಅವನೇ ಅಳಿ ಆಗಬೇಕು ಅಂತ ಅಂದ್ಕೊಂಡು ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದ ಅವನು. ಅವನೇ ಶಕ್ತಿವಂತ ಅಂತ. ತುಂಬ ಚೆನ್ನಾಗೂ ಇದ್ದಾನೆ, ಬಹಳ ಚೆನ್ನಾಗಿದ್ದಾನೆ ಇವನು. ಹುಡುಗಿರೆಲ್ಲ ಮಾತಾಡ್ಕೋತಾ ಇದ್ದಾರೆ, ಅಲ್ಲಿದ್ದವರೆಲ್ಲ ಮಾತಾಡ್ಕೋತಾ ಇದ್ದಾರೆ. ಯಂತ್ರವನ್ನು ಈತ ಗೆಲ್ಲಿದರೆ ಒಳ್ಳೆ ಜೋಡಿ ಆಗತ್ತೆ ಅಂತ ದುಷ್ಟದ್ಯುಮ್ನನಿಗೂ ಅನ್ನಿಸ್ತು. ತಂಗಿಗೆ ಅನುಸಾರಿ ತಕ್ಕ ಗಂಡ ಆಗ್ತಾನೆ. ಹೆಣ್ಮಕ್ಳು ಅಯ್ಯೋ ಇಂಥವ್ರನ್ನ ಯಾರಾದರೂ ಬಿಡ್ತಾರ, ವರನಬಹುದು ಇವನೇ ಇವಳು ಸರಿಯಾದ ಗಂಡ ಅಂತವರೆಲ್ಲ ನಿರ್ಧಾರ ಮಾಡಿಬಿಟ್ರು. ಎಲ್ಲರೂ ನೋಡ್ತಾ ಇದ್ದಾರೆ ಪ್ರೀತಿಯಿಂದ. ಎಲ್ಲರೂ ಅಂದ್ಕೊಂಡ್ರು ಇವನೇ ಬಿಲ್ಲನ್ನು ಎತ್ತಲಿ, ಇವನೇ ಬಾಣವನ್ನು ಬಿಡಲಿ ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಏನು ಮಾಡ್ದ ಅವನು? ತೋಡೋಕೆ ಇದಾರು ಚಾಪವನೋ ಮಹಿಮಿಡುಕದಿರೆ ಮಂಡಳಿಸಿ ಝಾಡಿಸಿ ಜಡಿದು ಜರೆದು ಅಂಕಿದನು ದಂಡೆಯ ನಿಕ್ಕಿ ಕೋಪದರೆ ಹೊಡಕರಿಸಿ ಸತ್ವಾತಿಶಯ ವಿಮ್ಮಡಿದೆ ಸರ್ಷಪ ಮಂತ್ರ ತಿರುವನು ತೊಡಿಸಲರಿಯದೆ ಹಿಂಗಿ ಮೌನದೊಳು ಇದ್ದನ ಕರ್ಣ. ಇದು ಟ್ರಿಕ್ಕು ನಮ್ಮ ನಾರಾಯಣಪ್ಪಂದು. ಇಷ್ಟೊತ್ತು ಹೇಳೇ ಇಲ್ಲ ಹೆಸರನ್ನು. ಅರ್ಜುನನಲ್ಲೇ ಅಂತ ಶುರು ಮಾಡ್ದ. ತುಡುಕಿದನು ಚಾಪವನು. ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿಕೊಂಡು ಎತ್ತಕ್ಕೆ ನೋಡ್ದ, ಅಳ್ಳಾಡ್ಲೇ ಇಲ್ಲ. ಮಂಡಿ ಊರಿ ಇದ್ದ ಬದ್ದ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿಕೊಂಡು ಜರೆದು ಜೌದಿ ದಂಡೆಯ ನಿಕ್ಕಿ ಕೋಪದಿಂದ ಎತ್ತದ. ಇಷ್ಟೊತ್ತು ಯಾರು ಎತ್ತಿರಲಿಲ್ಲ, ಇವನು ಎತ್ತದ. ತನ್ನ ಶಕ್ತಿಯನ್ನು ಮೀರಿ ಎತ್ತಿದ್ದಾನೆ. ಅದಕ್ಕೆ ಶಿಂಜನಿಯನ್ನು ಕಟ್ಟಿದ್ದಾನೆ, ಬಾಣವನ್ನು ಹೂಡಿದ್ದಾನೆ. ಇನ್ನೇನು ಮೀನಿನ ಕಣ್ಣಿಗೆ ಹೋಗಿ ತಾಕ್ತು ಅನ್ಕೋಬಹುದು. ಆದರೆ ಆ ಸರ್ಷಪ ಮಾತ್ರ ತಿರುವನ್ನು ತೊಡಿಸಲಿಲ್ಲ. ಅದು ಬಿಚ್ಕೊಂಡ್ಬಿಡ್ತು. ಕಟ್ಟಿದ್ರೆ ಅದು ಚೂರು ಜಾರ್ಕೊಂಡ್ತು, ಅದು ಟೆನ್ಷನ್ ಹೊಟ್ಟೋಗ್ಬಿಡುತ್ತೆ ಅದು. ಮತ್ತೆ ಕಟ್ಟೋಣ ಅಂದರೆ ಅದು ಕಟ್ಟೋಕ್ಕೆ ಆಗ್ತಾಯಿಲ್ಲ. ಇನ್ನು ಬಾಣ ಹೂಡೋದೆಲ್ಲಿಂದ ಬಂತು? ಸತ್ವಾತಿಶಯ ವಿಂಬಡಿಸ 2ರಷ್ಟು ಶಕ್ತಿ ಮಾಡ್ದ, 4ರಷ್ಟು ಶಕ್ತಿ ಹಾಕ್ದ. ಆದರೆ ಏನು ಮಾಡಿದ್ರೂ ಆಗಲಿಲ್ಲ. ತೊಡಿಸಲರಿಯದೆ ಹಿಂಗಿ ಮೌನದೊಳಿದ್ದನ ಕಾರಣ. ಏನು ಮಾಡಬೇಕು? ಯಾಕೆ ಮೌನದಲ್ಲಿದ್ದ? ವ್ಯಾಸರು ಬೇರೆ ಪದ ಬರೀತಾರೆ. ನಗುತ್ತಿರುವ ಹೆಣ್ಣಿನ ತುರುಬುಗಳನ್ನೆಲ್ಲ ನಾನು ಕತ್ತರಿಸ್ತೀನಿ ಅಂತ ನಿರ್ಧಾರ ಮಾಡೋದಂತೆ. ನಗ್ತೀರಾ ನೀವೆಲ್ಲ? ಇರಲಿ, ಇನ್ನೊಂದು ದಿವಸ ಬರ್ತೀನಿ. ಯಾಕೆ ಇವನಿಗೆ ಅವಮಾನ ಆಯಿತು ಅಂದರೆ, ವಿಜಯ, ಹಿರಣ್ಯಾಕ್ಷ, ರಾವಣ ಶಿಶುಪಾಲರಾಗಿದ್ದಾರೆ. ತ್ರೇತಾಯುಗದಲ್ಲಿ ಶಿವಧನಸ್ಸನ್ನು ರಾವಣನಾಗಿ ಹೋಗಿ ಅಲ್ಲೂ ಸೋತು ಬಂದಿದ್ದ. ದ್ವಾಪರದಲ್ಲಿ ಮತ್ಸ್ಯಯಂತ್ರವನ್ನು ಬೇಯಿಸೋದಕ್ಕೆ ಶಿಶುಪಾಲ ಬಂದ, ಅವನೂ ಸೋತ. ಹೆದೆ ಏರಿಸಿದ ಆರಂಭ ಶೂರತ್ವ ಅಷ್ಟೇ ಇತ್ತೆ ಹೊರತು ಅವ್ರ ಕೈಲಿ ಆಗಲಿಲ್ಲ. ಹೆಸರು ಕಾಳಿನಷ್ಟು ಬಿಡ್ತು, ತಕ್ಕ ಶಾಸ್ತಿಯೂ ಅವ್ರಿಗಾಯಿತು. ಚಂಡಿ ಇದು ಕಗ್ಗಲ್ಲು ಅಂತ ಬೈದು. ಬಲದಳು ಮದ್ರೇಶಮ್ ಅಂತ ಹೇಳ್ತಾರೆ, ಮಾದ್ರಿಯ ಅಣ್ಣ, ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನು, ಅವನ ಕೈಲೂ ಆಗಲಿಲ್ಲ. ಎಲ್ಲ ಹೆಣ್ಮಕ್ಳು ನಗ್ತಾ ಇದ್ದಾರಲ್ಲ, ಮಿಕ್ಕ ಪೆಟ್ಟಿಗಿಂತ ನಕ್ಕ ಪೆಟ್ಟು ಹೆಚ್ಚಾಗುತ್ತೆ ಮನುಷ್ಯನಿಗೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಎಲ್ಲರೂ ಹೋದ್ರೂ ಕೂಡ ಕರ್ಣ ಬಂದ. ಯಾರೇನೇ ಹೋದರೂ ನಾನು ಮಾಡ್ತೀನಿ ಅಂತ ಬಂದ. ಗಾಯದ ಮೇಲೆ ಬರೆ ಎಳೆದ ಹಾಗಾಯಿತು. ಇನ್ನೇನು ಆಯಿತು ಅನ್ನುವಾಗ ಆಗಲಿಲ್ವಲ್ಲ.
ಕಾಮ ಕ್ರೋಧಾಭಿಜಾಯತೆ, ಕಾಮ ಆಗದೆ ಹೋದರೆ ಕ್ರೋಧ ಬಂದೇ ಬರುತ್ತೆ. ಆದ್ದರಿಂದ ಅಂದ್ಕೊಂಡ ಇಷ್ಟ ಆಯ್ತಲ್ಲ, ಯಾವತ್ತಾರು ಒಂದು ಏನಾರು ಇವಳಿಗೆ ಅವಮಾನ ಮಾಡೇ ಮಾಡ್ತೀವಿ, ದ್ರೌಪದಿ ಬಿಡಲ್ಲ ಅಂತ ಅಂದ್ಕೊಂಡು ಹೋದಂತೆ. ಯಾಕೆ ಅವಳಿಗಾಗಲಿಲ್ಲ, ಅವನಿಗಾಗಲಿಲ್ಲ ಅಂದರೆ ನಾಹಂ ವರಯಾಮಿ ಸೂತಂ ಅಂತ ದ್ರೌಪದಿ ಮೆಲ್ಲಿಗೆ ಹೇಳೋದ್ಲಂತೆ. ಈ ಸೂತನನ್ನು ನಮ್ಮ ಮದುವೆ ಮಾಡ್ಕೊಳ್ಳಲ್ಲ ಅವಳು. ಅದು ಕರ್ಣನಿಗೆ ಕೇಳಿಸ್ತು. ಅವಳು ಮಾಡ್ಕೊಳ್ಳಲ್ಲ ಅಂದಮೇಲೆ ನಾನು ಯಾಕೆ ಮದುವೆ ಮಾಡ್ಕೋಬೇಕಾ? ಮಾಡ್ಕೊಳ್ಳಲ್ಲ ಅಂದವ್ನು ಕರ್ಕೊಂಬಂದು ಸಂತೋಷವಾಗಿರೋಕ್ಕಾಗತ್ತೆ ಎಲ್ಲಾದ್ರೂ? ಒಲಿದು ಬಂದ ಹೆಣ್ಣನ್ನು ಮಾತ್ರ ಮಾಡಿಕೊಂಡ್ರೆ ಜೀವನ ಮಾಡೋದೇ ಸುಲಭ, ಅದು ಬಿಟ್ಟು ಇದು ಮಾಡ್ಕೊಳ್ಳೋಕ್ಕಾಗತ್ತೆ. ಆದ್ದರಿಂದ ನಾನು ಅವಳಿಗೆ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ. ಗಂಡ ಗಂಡು ಎರಡೂ ಇದೆ ಅಲ್ವಾ? ಗಂಡು ಆ ಕೊಂಬ ತೆಗೆದ್ರೆ ಗಂಡ ಆಗ್ತಾನೆ, ಹೌದಾ? ಗಂಡು ಒಂದು ಕೊಂಬೆ ಇದೆಯಲ್ಲ, ಕೊಂಬು ತೆಗಿಬೇಕು. ದಂಪತಿಯಲ್ಲಿ ದಮ್ಮಿದ್ದರೆ ಪತಿ ಆಗ್ತಾನೆ. ಎರಡೂ ಇಲ್ಲ, ಏನು ಬಿಡೋಕ್ಕಾಗಲ್ಲ ಅಂತ ಅಂದ್ಕೊಂಡ ಕಾರಣ ಕೈಗೆ ಬಂದ ತುತ್ತು ಬಾಯಿಗಿದ್ದಾಗಾಯ್ತು. ತುಂಬ ಅವಮಾನ ಆಯಿತು, ವಿಪರೀತ ಅವಮಾನ ಆಯಿತು. ಅವಮಾನದಿಂದ ಹಿಂಗಿ ಮೌನದೊಳಿದ್ದನ ಕರ್ಣ. ಸರಿ, ಅವನು ಹೋದ, ಶಲ್ಯ ಹೊದ್ಕೊಂಡು ನಡೀತಿದ್ದ. ಶಲ್ಯ ಬಂದ, ಅವನು ಹೋದ, ಎಲ್ಲರೂ ಹೋಗಾಯ್ತು. ಜರಾಸಂಧನಿಂದ ಹಿಡಿದು ಎಲ್ಲರೂ ಬರ್ತಾರೆ, ಎಲ್ಲರೂ ಹೊರಟೋಗಿದ್ದಾರೆ. ಎಲ್ಲರೂ ನೋಡಿದ. ಕೃಷ್ಣ ಪಕ್ಕ ಕೂತಿದ್ದಲ್ಲ ಬಲರಾಮ, ಎದ್ದ, ಧಡಕ್ಕಂತ ಇದ್ದ. ಒಳ್ಳೆಯ ಆಜಾನುಭಾವ ಬಲರಾಮ, ಗದಾಯುಧದಲ್ಲಿ ನಿಪುಣ. ನಿಂತ್ಕೊಂತಿದ್ದಾನೆ. ಕೃಷ್ಣ ಹೇಳ್ತಾನೆ, ಏನಹರು ನಿಮಗೆ ಇಂದೋ ಕುಂತಿ ಮಾನಿನಿಯರು ಅತ್ತೆಯರಲ, ತತ್ಸೂನುಗಳು ಮೈದುನರು, ತತ್ಪತ್ನಿಯರು ತಂಗಿಯರು, ಸಾನುರಾಗವೇ ಮನಕೆ ಸಂಶಯವೇನು ಇದಕ್ಕೆ ತಪ್ಪಿಲ್ಲ. ಕುಂತಿ ಸೂನುಗಳು ದ್ರೌಪದಿಗೆ ರಮಣರು, ನೋಡಿ ನೀವು ಅಣ್ಣ ಎಂದ. ಅಣ್ಣಯ್ಯ ಕೂತ್ಕೊಳ್ಳಿ ಹೇಳ್ತೀನಿ ಕಥೆನ. ಏನು ಹರ ಕುಂತಿ ಏನೇ ಬೇಕು ನಮಗೆ? ಸೋದತ್ತೆ ಮಕ್ಕಳು ಮೈದಂದ್ರಲ್ವಾ, ಅವ್ರ ಹೆಂಡ್ತಿರು ನಮಗೆ ತಂಗೀರಿದ್ದಾಗಲ್ವಾ? ಏನ ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಬೇಕು ಅಂತ ಆಯ್ತಾ? ಸಾಧುರಾಗಲು ಮಕ್ಕಳು ಮರಿ ಮಕ್ಕಳು ಎಲ್ಲ ಆಗಿದ್ದಾರೆ, ಇನ್ನೂ ಈಗ ಮದುವೆ ಮಾಡ್ಕೊತೀರ? ಈಗ ಅವಳನ್ನ ಎಷ್ಟು ಸ್ಫುರದ್ರೂಪಿ ಹೆಣ್ಣು, ಇನ್ನೂ 16 ವರ್ಷ ಷೋಡಶಿ ಅವಳು. ಏಕೆ ಏನು ಅನ್ಸಲ್ವಾ ನಿಮಗೆ? ಎದ್ದು ಬಿಡೋದು ದಬ ದಬ ಅಂತ? ಸಾಧುರಾಗವೇ? ಹೌದು, ಗಂಡು ಅಂದರೆ ಹಾಗೆ ಆಗ್ಬಿಡತ್ತೆ, ಏನು ಮಾಡೋಕ್ಕಾಗುತ್ತೆ? ಕೃಷ್ಣ ಹೇಳೋದು ಸಂಶಯವೇನು ತಪ್ಪಿಲ್ಲ ಬಿಡಿ, ನೀವು ಪ್ರೀತಿಯಿಂದ ಎದ್ದಿದೆ ಅಂತ ತಪ್ಪಿಲ್ಲ. ಆದರೂ ಕೂಡ ಒಂದು ಮಾತು ಹೇಳ್ತೀನಿ, ಕುಂತಿ ಸೂನುಗಳು ದ್ರೌಪದಿಗೆ ರಮಣರು, ಪ್ಲೂರಲ್ ಇಟ್ಟಿದ್ದಾನೆ ಕುಮಾರವ್ಯಾಸ. ಕುಂತಿಯ ಮಕ್ಕಳೇ ಇವಳಿಗೆ ಗಂಡ ಆಗೋದೇ ಹೊತ್ತು ನೀವಲ್ಲ, ಕುಕ್ಕರು ಬಡೀರಿ ಅಂತಂದ ಕೃಷ್ಣ. ಏನು ಹೇಳ್ತಿದೀಯಾ? ಅವ್ರು ಯಾವತ್ತೂ ಅರ್ಗಿನ ಮೇಲೆ ಸುಟ್ಟೋಗ್ಲಿಲ್ವಾ? ಸಿಟಿಗೂ ಹೋಗಿದ್ದೆ, ಒಡೆ ತಿನ್ಕೊಂಡ್ಬಂದಿದ್ದೆ, ಏನು ಹೀಗೆ ಹೇಳ್ತಿದೀಯಲ್ಲ ಕೃಷ್ಣ? ಹೌದು, ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ದೂ ನಿಜ, ತಿಥಿ ಮಾಡಿದ್ದೂ ನಿಜ, ಎಲ್ಲವೂ ನಿಜ. ಆದರೆ ಅವ್ರಿಲ್ಲ ಅಂತ ನೀವು ಅಂದ್ಕೋಬೇಡಿ ಇಲ್ಲ. ಹೇಗೆ ಅಂದ್ಕೊಳ್ದೆ ಇರೋದ? ಕ್ಷಿತಿಯೊಳವರಿಲ್ಲ ಎಂದು ದ್ರುಪದನ ಸುತೆಗೆ ಪತಿಪರರು ಎಂದು, ಯಂತ್ರಚ್ಯುತಿಗೆ ನೀವುಂಟು ಎಂದು ತೋರಿತೆ ನಿಮ್ಮ ಚಿತ್ತದಲ್ಲಿ. ಕ್ಷಿತಿಗೆ ಪಾಂಡವರಲ್ಲದಿಲ್ಲ, ಈ ಸತಿಗೆ ಪತಿ ಪೆರರಿಲ್ಲ, ಕುಂತಿ ಸುತರನು ಈಗಲೇ ತೋರುವೆನು ವಸುದೇವನಾಣೆ ಎಂದಾಗ. ಕ್ಷಿತಿಯವಳು ಅವರಿಲ್ಲ ಅಂತ ನಿಮಗೆ ಅನ್ನಿಸ್ಬಿಡ್ತಾ? ಓ, ದ್ರುಪದನ ಮಗಳು ದ್ರೌಪದಿಗೆ ಬೇರೆ ಯಾರು ಬೇರೆ ಗಂಡಸರು ಗಂಡ ಆಗ್ತಾರೆ ಅಂತ ನಿಮ್ಗೆ ಅನ್ನಿಸ್ಬಿಡ್ತಾ? ಈ ಯಂತ್ರವನ್ನು ಬೇಯಿಸೋರು ಯಾರೂ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬಿಡ್ತಾ? ಸುಮ್ಮನೆ ಕೂತ್ಕೊಳ್ಳಿ. ಏನು ಬೇಕೋ? ಪಾಂಡವರು ಇದ್ದಾರೆ, ಪಾಂಡವರು ಇಲ್ಲದೆ ಇಲ್ಲ ಅಂದರೆ ಇದ್ದಾರೆ. ಎಂತಹ ಪದ ಬಳಸ್ತಾರೆ ನೋಡ್ರಿ ಕುಮಾರವ್ಯಾಸ. ಪಾಂಡವರು ಅಲ್ಲದಿಲ್ಲ, ಇಲ್ಲ ಅಂತಲ್ಲ, ಇದ್ದಾರೆ.
ಪತಿ ಪೆರರಿಲ್ಲ, ಯಾರೂ ಅವಳಿಗೆ ಗಂಡ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕುಂತಿ ಸುತರನ್ನು ಈಗಲೇ ತೋರು. ನೀನು ನನ್ನ ಮಾತು ನಂಬಲ್ವಲ್ಲ, ಏನು ಮಾಡೋದು? ಅಲ್ಲಪ್ಪ, ನೀನು ಬಂದಿದೆಯಲ್ಲ ವೈಕುಂಠ ಸಮಾರಾಧನೆಗೆ, ಅವಾಗ ನೀನು ಅವತ್ತೇನು ಹೇಳಲೇ ಇಲ್ಲ. ವೇದದಲ್ಲಿ ಹೇಳಿರುವಂತೆಯೇ ನಡೆಯುವಂತಹ ನೀನು, ವೇದದಲ್ಲಿ ಹೇಳಿದಂತೆ ನಡೆಸುವವ ನೀನು, ಹಠವುಳ್ಳವ ಶಠಾಗಮಿಕ ನೀನು ಅಂತಂದ ಬಲರಾಮ. ಸಕಲ ಶಕ್ತಿಗಳನ್ನು ಪಡೆದ ಮಹಾನಿಧಿ ನೀನಿರ್ಬೋದು. ತಾಳ್ಮೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀಯ. ನಿನಗೆ ತಾಳ್ಮೆ ಇರ್ಬೋದು, ನಂಗೆ ತಡ್ಕೊಳಕ್ಕಾಗಲ್ಲಪ್ಪ. ಅದೆಲ್ಲಿದ್ದಾರೆ ಪಾಂಡವರು? ಪ್ರಚಂಡ ಪ್ರಭಾವದ ಮಾಂತ್ರಿಕ ಅವನು, ಪರಿಶುದ್ಧ ಪ್ರೀತಿಯ ಕಾಯಕ. ಬಪ್ಪುದು ತಪ್ಪದು, ಸುಮ್ಮನೆ ಇರಿ ಅಣ್ಣ ಅಂದು. ಏನಾಗಬೇಕೋ ಅದಾಗತ್ತೆ. ಹೌದಪ್ಪ, ನೀನು ಕಪಟ ನಾಟಕ ಸೂತ್ರಧಾರಿ. ನೀನು ಕೈವಾಡ ಹೇಗಿದೆ ಅಂತ ನಿನ್ನ ಹೆಂಡತಿಗೆ ಗೊತ್ತಾಗಲ್ಲ, ಲಕ್ಷ್ಮಿಗೆ ಗೊತ್ತಾಗಲ್ಲ. ಅಲ್ಲಿ ಅರ್ಧ ಕೌಸ್ತುಭ ರತ್ನದಲ್ಲೇ ನೀನು ಹೆಂಡ್ತಿನ ಇಟ್ಕೊಂಡಿದ್ದೀಯಾ, ಅವಳಿಗೆ ಗೊತ್ತಾಗಲ್ಲ. ಈ ನನಗೆ ಅರ್ಥ ಆಗತ್ತಾ? ಹಾಂ, ಅಚಿಂತಾದ್ಭುತ ಮಹಿಮನಾದಂತಹ ನೀನು ಯಾರನ್ನು ಬೇಕಾದ್ರೂ ಬದುಕಿಸ್ತೀಯ, ಯಾರನ್ನು ಬೇಕಾದ್ರೂ ನುಂಗ್ ಹಾಕ್ತೀಯ. ಸತ್ತವರನ್ನು ಎಬ್ಬಿಸುವ ಸಂಜೀವಿನಿಯೂ ಹೌದು. ಇರಲಿಪ್ಪ, ಸಂತೋಷ ಆಯಿತು. ಪಾಂಡವರು ಬದುಕಿದಾರ, ನಮ್ಮ ಸೋದರತೆ ಮಕ್ಕಳು, ತುಂಬ ಖುಷಿ ಆಯಿತು. ಕೊಲ್ಲೋನಿಗಿಂತ ಕಾಯವನೇ ದೊಡ್ಡವ ತಾನೆ. ಹಾಂ, ಇರಲಿ, ತೋರಿಸು. ಮುಂದಿನ ತಿಂಗಳು ಯಾವತ್ತು ಕೊಡ್ತಾರೋ ಆವತ್ತು ತೋರಿಸ್ತೀನಿ ನಾನು. 6:30 ಆಯಿತು, ತೋರ್ಸೋಕ್ಕಾಗಲ್ಲ ಇವತ್ತು. ತೋರಿಸ್ಬೇಕು ಅಂದರೆ ಮತ್ತೆ ಅರ್ಜುನ ಬರಬೇಕು. ಇವಾಗ ಎಬ್ಬಿಸ್ಬೇಕು ಅವನನ್ನು. ಯಾರು ಎಬ್ಬಿಸ್ಬೇಕು? ಧರ್ಮರಾಯ ಎಬ್ಬಿಸ್ತಾನೆ. ಮಹಾಸಭೆಯಲ್ಲಿ ಕ್ಷತ್ರಿಯರು ಯಾರ ಕೈಲೂ ಆಗದೇ ಇದ್ದಾಗ, ಬ್ರಾಹ್ಮಣರಲ್ಲಿ ಯಾರಾದರೂ ಎತ್ತಿ ಅಂದಾಗ, ಬ್ರಾಹ್ಮಣ ವೇಷಧಾರಿಗಳಿಗೆ ಬಂದಂತಹ ಧರ್ಮರಾಜ ಹೇಳ್ತಾನೆ, ಅರ್ಜುನ ಹೇಳಪ್ಪ, ಎದ್ದು ನೋಡು. ಕಾಯ್ತಾ ಇದ್ರು, ಅದಕ್ಕೆ ಬಂದಿದ್ರು ಅವರು. ಯಾಕೆಂದರೆ ಪಣ ಇಟ್ಟಿರೋದು ಗೊತ್ತಿದೆ ಅವರೆಲ್ಲರಿಗೂ ಕೂಡ. ದೃಪದ ಅರ್ಜುನನಿಗೇ ಕೊಡಬೇಕು ಅಂತ ಹೇಳಿರೋದು ಗೊತ್ತಿದೆ ಅವರಿಗೆ. ಹಾಗಾಗಿ ಅವರು ಅನೇಕ ಬ್ರಾಹ್ಮಣರ ಜೊತೆ ಬಂದು ಬ್ರಾಹ್ಮಣರ ಪಂಕ್ತಿಯಲ್ಲಿ ಕೂತ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿರೋ ಭಾಗ ಮುಂದಿನ ಭಾಗ. ಯಾವತ್ತು ಇವರು ಚಿದಂಬರಯ್ಯನವ್ರು ಹೇಳ್ತಾರೋ ಆವತ್ತು ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ, ಪಾಂಡವ್ರನ್ನೆಲ್ಲ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಅವರ ಸಮಯ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ಇವತ್ತು ದ್ರೌಪದಿಯ ಆ ಸೌಂದರ್ಯದ ಬಗ್ಗೆ ನಿನ್ನೆ ತುಂಬ ಎಲ್ಲ ಇವತ್ತು ಅವಳನ್ನು ಮದುವೆ ಮಾಡಬೇಕು, ಆ ಸೌಂದರ್ಯಕ್ಕೆ ಎಲ್ರಿಗೂ ಮೋಹ ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅಲ್ಲಿ ನಾರಾಯಣ ಅವರು ಬರೆದಿರೋದಕ್ಕಿಂತ ವರ್ಣನೆ ಇವತ್ತು ಅದಕ್ಕಿಂತ ಜಾಸ್ತಿ ಬಹಳ ಆಕರ್ಷಣೀಯವಾಗಿತ್ತು. ಅದಕ್ಕೆ ಎಲ್ಲರೂ ಚಪ್ಪಾಳೆ ತಡಿದ್ರು, ತುಂಬ ಅದ್ಭುತವಾಗಿತ್ತು. ಎಲ್ಲರಿಗೂ ಅಷ್ಟೇನೆ, ಯಾರಾದರೂ ಒಂದು ಸುಂದರಿ ಅಂತ ಕಂಡ್ರೆ ಮೋಹ ಅನ್ನೋದು ಜಾಸ್ತಿ ಬರುತ್ತೆ. ರಾಜರುಗಳು ಎಲ್ಲರೂ ಏನು ಬ್ಯೂಟಿ ಪಾರ್ಲರ್ ಹೋಗಿ, ಜ್ಯುವೆಲ್ರಿ ಶಾಪ್ ಹೋಗಿ, ಎಲ್ಲ ಕಡೆನೂ ಹೋಗಿ ಎಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕೂತಿದ್ರು. ಆದ್ರೆ ಯಾರಿಗೂ ದ್ರೌಪದಿ ಒಪ್ಪಿಗೆ ಆಗಲಿಲ್ಲ. ಶಕ್ತಿವಂತರು ಜರಾಸಂಧ ಅಂತ ಶಕ್ತಿವಂತರು, ಅವ್ರಿಗೂ ಏನು ಇದೇ ಬಿಲ್ಲನ್ನೇ ಎತ್ತಕ್ಕಾಗಲಿಲ್ಲ ಅವರಿಗೆ ಅಂತ ಇದರಲ್ಲಿ. ಆಮೇಲೆ ಕೊನೆಗೆ ಅರ್ಜುನ, ಅದು ಕೃಷ್ಣನ ಭಕ್ತ, ಅದು ಕೃಷ್ಣ ಬಲರಾಮ, ಅವನು ಎಂತ ಶಕ್ತಿವಂತ. ಅವ್ರು ಬಂದಿದ್ರೆ ಎತ್ತವನೇನೋ ಗೊತ್ತಿಲ್ಲ, ಅವ್ರಿಗೂ ಅಂತ ಶಕ್ತಿ. ಆದ್ರೆ ಕೃಷ್ಣ ಅವರನ್ನ ಹಾಗೆ ತಡ್ಕಟ್ಟ, ನೀನದಕ್ಕೆ ಅಲ್ಲ, ಪಾಂಡವರೇ ಅದಕ್ಕೆ ಇರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರು. ಆ ವರ್ಣನೆಗೆ ಕೃಷ್ಣನ ಒಂದು ಅವರಿಗೆ ಅನುಗ್ರಹನೇ ಇಂತ ವರ್ಣನೆ ಮಾಡ್ಬೇಕಾದ್ರೆ ಕೃಷ್ಣನ ಅನುಗ್ರಹನೇ ಇರಬೇಕು ನಿಮಗೆ. ಇಷ್ಟು ಆ ಸಂಗೀತ, ಆ ಸಂಗೀತ ಅದು ಎಷ್ಟು ಅದ್ಭುತವಾಗಿ ಹೇಳಿ, ಅದರ ವರ್ಣನೆಯನ್ನು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ತಿಳಿದು ಆ ಅದ್ಭುತ. ಅದಕ್ಕೆ ಇವಾಗ ನಮ್ಮ ಸಂಘದ ಪರವಾಗಿ ಅವರಿಗೆ ಗೌರವಾರ್ಪಣೆಯನ್ನ ನಾವು ಸಲ್ಲಿಸಬೇಕು ಅಂತ ಶಾಂತನ್ ಅವ್ರು ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಹೇಳ್ತಿದ್ದಾರೆ 30 ಖಾಲಿ ಇದೆ.